ನಿಮ್ಮಪ್ಪ ಹಾಗೆ ಮಾಡಿದ್ದಾನೆ ನನಗೆ. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ. ಆಗ ಅವಳು ಅಂದ ಹಾಗೆ, ಸರಿ ಬರೀ ನಮ್ಮ ಅಪ್ಪಂಗೆ ಬೈತಾ ಇದ್ದೀರಿ, ನೀವು ತಪ್ಪು ಮಾಡಲಿಲ್ವಾ? ಬಂದಾಗ ಎದ್ದು ನಿಂದಿರಬೇಕಾಗಿತ್ತು. ಏನು ಒಂದು ನಿಮಿಷ ಎದ್ದು ನಿಂದಿತ್ತು ನಿಮ್ಗೇನಾಗ್ತಿತ್ತು? ಅದಕ್ಕಂತಾರೆ ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿಥಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಭೂಯಸೆ ಪುರುಷಾಯ ಚೇತಸ ಗುಹಾಶಯಾಯೈವ ನ ದೇಹ ಮಾನಿನೇ. ಹಾಗಂತಾರೆ, ನಿಜ ನೀನು ಹೇಳೋದು ಎದ್ದು ನಿಲ್ಲಬೇಕು, ನಾನು ಒಪ್ಕೋತೀನಿ. ಆದರೆ ಧರ್ಮಶಾಸ್ತ್ರ ಏನಿದೆ ಗೊತ್ತಾ? ಧರ್ಮಶಾಸ್ತ್ರ ಏನಿದೆ ಅಂದರೆ ಪ್ರತ್ಯುದ್ಗಮ, ಎದ್ದು ನಿಂತೋದು, ನಮಸ್ಕಾರ ಮಾಡೋದು, ಇವೆಲ್ಲ ಯಾವಾಗ? ದೊಡ್ಡವರು ಬಂದಾಗ ಮಾಡಬೇಕು. ದೊಡ್ಡವರು ಬಂದಾಗ ಮಾಡಬೇಕು, ಚಿಕ್ಕವರಿಗೆ ಮಾಡಬಾರದು. ಅಕಸ್ಮಾತ್ ಚಿಕ್ಕವರು ಬಳಗದಲ್ಲಿ ದೊಡ್ಡವರಿದ್ದಾರೆ. ಈಗ ದಕ್ಷ ಪ್ರಜಾಪತಿ ನನಗಿಂತಲೂ ಚಿಕ್ಕವನು ಆದ್ದರಿಂದ, ಆದರೆ ಅವನು ನನ್ನ ಮಾವ. ಹಾಗಾದರೆ ನಾನೇನು ಮಾಡಬೇಕು? ಗುಹಾಶಯಾಯೈವ ನ ದೇಹ ಮಾನಿನೇ, ಅಂತರ್ಯಾಮಿಯಾದ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಇದು ಧರ್ಮಶಾಸ್ತ್ರ. ದೊಡ್ಡವರೇ ಬಂದರೆ ಎದ್ದು ನಿಂತು ನಮಸ್ಕಾರ ಮಾಡಬೇಕು. ಸಮಾನರಾದವರು ಬಂದರೆ ಹೋಗಿ ಆಲಿಂಗನ ಮಾಡಿಕೊಂಡು ಕರ್ಕೊಂಡು ಕೂಡಿಸಬೇಕು. ಚಿಕ್ಕವರು ಬಂದರೆ ಏನು ಮಾಡಬೇಕು? ಗುಹಾಶಯಾಯೈವ, ಅಂತರ್ಯಾಮಿಯಾದಂತಹ ಭಗವಂತನಿಗೆ ನಮಸ್ಕಾರ ಮಾಡಬೇಕು ಅಂತ ಶಾಸ್ತ್ರ ಇದೆ. ಆದ್ದರಿಂದ ನಾನು ಮಾಡಲಿಲ್ಲ. ಅದಕ್ಕೆ ಅವಳು ಇನ್ನೂ ಒಂದೊಂದು, ಹಾಗಾದ್ರೆ ಅಷ್ಟಾದರೂ ಮಾಡಬೇಕಾಗಿತ್ತು, ನೀವು ಕಣ್ಣು ಮುಚ್ಕೊಂಡು ಕೂತಿದ್ರಂತ ನಾನು ಕೇಳೀನಿ. ಕಣ್ಣು ಮುಚ್ಚಿ ಕೂತವ್ರು ನೀವು. ದಕ್ಷ ಪ್ರಜಾಪತಿ ಬಂದಾಗ ಎದ್ದು ನಿಲ್ಲೋದು ಬೇಡ, ಆದರೆ ಗುಹಾಶಯಾಯೈವ, ಒಳಗಿರುವ ಅಂತರ್ಯಾಮಿಯಾದ ಭಗವಂತನಿಗಾದರೂ ಕೈ ಮುಗಿಬೇಕಾಗಿತ್ತಲ್ಲ, ಅದನ್ನು ಯಾಕೆ ಮಾಡಲಿಲ್ಲ? ಅದಕ್ಕೆ ಅವ್ರು ಹೇಳಿದ್ರು, ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಪುಮಾನ ಪಾವೃತಃ ಸತ್ವಂಚ ಯಸ್ಮಿನ್ ಭಗವಾನ್ ವಾಸುದೇವೋ ಹ್ಯಧೋಕ್ಷಜೋ ಮೇ ಮನಸಾ ವಿಧೀಯತೆ. ಮಾಡಬಹುದಾಗಿತ್ತು, ಆದರೆ ನನಗೇನು ಸಮಸ್ಯೆ ಆಗಿತ್ತು ಅಂದರೆ ಎದುರುಗಡೆ ಬ್ರಹ್ಮದೇವರು ಕೂತಿದ್ದರು. ಪರಮಶುದ್ಧರಾದಂತಹ ಭಗವಂತನ ಪೂರ್ಣ ಅಧಿಷ್ಠಾನಕ್ಕೆ ಪಾತ್ರರಾದಂತಹ ಬ್ರಹ್ಮದೇವರು ಎದುರಿಗೆ ಕೂತಿದ್ದರು. ಆ ಬ್ರಹ್ಮದೇವರ ಅಧಿಷ್ಠಾನದಲ್ಲಿ ನಾನು ಭಗವಂತನಿಗೆ ನಮಸ್ಕಾರ ಮಾಡ್ತಾ ಕೂತಿದ್ದೆ. ಹಾಗಾಗಿ ಉತ್ತಮ ಅಧಿಷ್ಠಾನ ಎದುರಿಗೆ ಇದ್ದಾಗ ಅಲ್ಲಿ ನಾನು ನಮಸ್ಕಾರ ಮಾಡ್ತಾ ಇದ್ದೆ. ಹೀಗಾಗಿ ದಕ್ಷ ಪ್ರಜಾಪತಿ ಬಂದಾಗ ಎದ್ದು ನಿಂತು ಮಾಡುವ ಅಗತ್ಯ ನನಗೆ ಕಾಣಲಿಲ್ಲ. ಸುಮ್ಮನೆ ದಕ್ಷ ಪ್ರಜಾಪತಿ ತಪ್ಪು ತಿಳಿದುಕೊಂಡಿದ್ದಾನೆ, ಆದ್ದರಿಂದ ನಾನು ಮಾಡಲಿಲ್ಲ. ಎಷ್ಟು ಮಹತ್ವದ ಮಾತು ನೋಡಿ, ಬಹಳ ಮಹತ್ವದ ಮಾತು ಇದು. ಪೂರ್ಣ ನಾವು ಅಪ್ಲೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಆದರೆ ಒಂದರ್ಥದಲ್ಲಿ ನಾವು ತಿಳಿದುಕೊಳ್ಳಬೇಕು. ಇದನ್ನು ನಮ್ಮ ಶಾಸ್ತ್ರೀಯ ಸಂಪ್ರದಾಯದಲ್ಲಿ ಹಿರಿಯರು, ಗುರುಗಳು, ಜ್ಞಾನಿಗಳು, ವೃದ್ಧರು ಹೇಳುವಂತಹ ಮಾತು. ಮೂಲರಾಮದೇವರ ಪೂಜೆ ನಡೀತಾ ಇದೆ. ಮೂಲರಾಮದೇವರ ಪೂಜೆ ನಡೀತಾ ಇರಬೇಕಾದ್ರೆ ಮೂಲರಾಮದೇವರಲ್ಲಿ ನಾವು ಭಗವಂತನ ದರ್ಶನವನ್ನು ಮಾಡಿಕೊಳ್ತಾ ಇರುವ ಸಂದರ್ಭದಲ್ಲಿ ಅಲ್ಲಿ ಆ ರಾಮದೇವರು ತೆಗೆದ ಮೇಲೆ ಅಲ್ಲೇನೇ ನಮ್ಮದೊಂದು ಸಣ್ಣ ದೇವರಿಟ್ಕೊಂಡು ಪೂಜೆ ಮಾಡಿದೆ ಗಂಟೆ ಬಾರಿಸ್ಕೊಂಡು ಗಣಗಣ ಮಾಡಬಾರ್ದು. ನಮ್ಮ ಮಠದಲ್ಲಿ ಆ ಸಂಪ್ರದಾಯವೇ ಇಲ್ಲ, ಮಾಡಲೇಬಾರದು. ರಾಮದೇವರು ತೆಗೆಯೋದ್ರೊಳಗೆಲ್ಲ ಮುಗಿಸ್ಕೋಬೇಕು. ಇಲ್ಲ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ರಿ. ಮಠದಲ್ಲಿ ಮಾಡೋದಾದರೆ ರಾಮದೇವರು ತೆಗೆಯೋದ್ರಲ್ಲಿ ಮುಗಿಸ್ಬೇಕು. ರಾಮದೇವರು ತೆಗೆದ ಮೇಲೆ ಅಲ್ಲೇನೇ ದೇವರ ದರ್ಶನ ಮಾಡಿಕೊಳ್ಳೋದು ಹೊರತು ನಮ್ಮ ಪ್ರತಿಮೆಯಲ್ಲಿ ಅಲ್ಲ. ಯಾಕೆಂದರೆ ಅದು ಉತ್ತಮ ಅಧಿಷ್ಠಾನ. ಗೌತಮ ಧರ್ಮಸೂತ್ರದಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾರೆ. ಗುರುಗಳು ಕೂತಿದ್ದಾರೆ, ಸ್ವಾಮಿಗಳು ಕೂತಿದ್ದಾರೆ. ಸುಮ್ಮನೆ ದೃಷ್ಟಾಂತಕ್ಕೆ ನಾನು ಹೇಳ್ತೇನೆ. ಉತ್ತಮ ಗುರುಗಳು ಕೂತಿದ್ದಾರೆ. ಆ ಉತ್ತಮ ಗುರುಗಳು ಕೂತಿದ್ದಾರೆ, ಸಭೆಯಲ್ಲಿ ಅವರು ಕೂತಿದ್ದಾರೆ, ನಾವು ಎಲ್ಲ ಕೆಳಗೆ ಕೂತಿದ್ದೇವೆ. ನನಗೆ ಪಾಠ ಹೇಳಿದ ಗುರುಗಳು ಬಂದರು. ಎದ್ದು ನಿಲ್ಲಬೇಕೋ ಎದ್ದು ನಿಲ್ಲಬಾರದು? ಗೌತಮ ಸೂತ್ರ ಹೇಳುತ್ತೆ, ಎದ್ದು ನಿಂತಾಗ ಮಾಡಬೇಕು, ನಿಲ್ಲಬಾರದು. ಸುಮ್ಮನೆ ಹೀಗೆ ಮಾಡಿ ಕೂಡಬೇಕಂತ. ಯಾಕೆ ಅಂದರೆ ಎದ್ದು ನಿಂತರೆ ಆ ಉತ್ತಮ ಗುರುಗಳು ಏನು ಮೇಲೆ ಕೂತಿದ್ದಾರಲ್ಲ ಅವರಿಗೆ ಅವಮಾನ. ಎಲ್ಲ ಬಹಳ ಸೂಕ್ಷ್ಮ ಇದೆ. ಎಲ್ಲ ಅತ್ಯಂತ ಗೌತಮ ಧರ್ಮಸೂತ್ರದಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ಇದೆಲ್ಲ ಯಾಕೆ ಅಂದರೆ ಇದೆಲ್ಲ ಒಳಗಿರುವ ಅಂತರ್ಯಾಮಿಯಾದ ಭಗವಂತನ ವಿವಕ್ಷೆ. ಇವೆಲ್ಲ ಅಂತರ್ಯಾಮಿಯಾದ ಭಗವಂತನ ವಿವಕ್ಷೆ ಇದು. ಹಾಗಾಗಿ ಈಗ ಕೆಲವರೆಲ್ಲ ತಮಾಷೆ ಮಾಡ್ತಾರೆ, ಏನ್ರಿ ನಮ್ಮದೇ ನೈವೇದ್ಯ ಆಗಬೇಕು ಅಂತ ಹಠ ಮಾಡ್ತಾರೆ ಈ ಪಂಡಿತರು ಅಂತ. ಹಠ ಅಲ್ಲ ಅದು ಈ ಧರ್ಮಶಾಸ್ತ್ರದ ಹಿನ್ನೆಲೆಯಲ್ಲಿ. ಒಬ್ಬ ಉತ್ತಮ ವಿದ್ವಾಂಸ ಇದ್ದಾಗ ಅಧಮ ವಿದ್ವಾಂಸ, ಅಧಮ ಅಧಿಷ್ಠಾನದಲ್ಲಿ ಇರುವಂತಹ ದೇವ ಸನ್ನಿಧಾನ ಕಡಿಮೆ ಇರುವಂತಹ ಒಬ್ಬ ವಿದ್ವಾಂಸ ಮಾಡಿದರೆ ಉತ್ತಮ ಅಧಿಷ್ಠಾನದಲ್ಲಿ ಇರುವಂತಹ ವಿದ್ವಾಂಸನಿಗೆ ಅದು ಗ್ರಾಹ್ಯ ಆಗೋದಿಲ್ಲ. ಹಾಗಾಗಿ ಎಲ್ಲ ನೈವೇದ್ಯದ ಗದ್ದಲ ಶುರುವಾದದ್ದು. ಅದು ಅತಿಯಾಗಿ ಮಾಡ್ತಾರೆ, ಆ ಮಾತು ಬೇರೆ. ಆದರೆ ನೈವೇದ್ಯ ಅನ್ನುವ ಗದ್ದಲ ಶುರುವಾದದ್ದು ಕಾರಣ ಏನು ಅಂದರೆ ಈ ಕಾರಣ. ಉತ್ತಮ ವಿದ್ವಾಂಸನಿಗೆ
ರುದ್ರದೇವರು ಮಾಡಿದರೋ ಇಲ್ಲ, ಬ್ರಹ್ಮದೇವರು ಎದುರಿಗಿದ್ದಾಗ ನಾನು ರುದ್ರದೇವರಿಗೆ ನಮಸ್ಕಾರ ಮಾಡೋದು, ದಕ್ಷ ಪ್ರಜಾಪತಿಗೆ ನಮಸ್ಕಾರ ಮಾಡೋದಿಲ್ಲ ಅಂದರು. ಕಾರಣ ಏನು? ಉತ್ತಮ ಅಧಿಷ್ಠಾನ. ಹಾಗಾದರೆ ಇವನು ಮಹಾವಿದ್ವಾಂಸ, ಅವನಿದ್ದಾಗ ಅವನಿಗಿಂತಲೂ ಕಡಿಮೆ ವಿದ್ವಾಂಸ ಅಥವಾ ಚಿಕ್ಕವನು ನೈವೇದ್ಯ ಮಾಡಿದ್ದು ಅವನಿಗೆ ಗ್ರಾಹ್ಯ ಅಲ್ಲ. ಯಾಕೆಂದರೆ ಅವನ ಅಧಿಷ್ಠಾನದಲ್ಲಿ ದೇವರ ಸನ್ನಿಧಾನ ಹೆಚ್ಚು. ಹೀಗಾಗಿ ಯಾಕೆ ವಿದ್ವಾಂಸರು ಬಂದಾಗ ನೀವು ನೈವೇದ್ಯ ಮಾಡಿರಿ, ನೀವು ನೈವೇದ್ಯ ಮಾಡಿರಿ ಅಂತಂತೇವೆ? ಇಲ್ಲ, ಅವರ ಅನುಮತಿಯನ್ನು ಪಡಿತೇವೆ. ಕಾರಣ ಇದೇ ಕಾರಣ. ಯಾಕೆ ಅಂದರೆ ಅಲ್ಲಿ ಇರುವ ಭಗವಂತನ ಸನ್ನಿಧಾನ ಹೆಚ್ಚು ಅನ್ನುವ ಕಾರಣಕ್ಕಾಗಿ ಈ ನಿಯಮಗಳೆಲ್ಲ ಬಂದದ್ದು. ಇದು ಒಂದು. ಇದಾದ ಮೇಲೆ ಇನ್ನೊಂದು ಮಾತನ್ನು ಬೇರೆ ಕಡೆಗೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಸದೇಹಮಾನಿ ಹರಯೇ, ಸದೇಹಮಾನಿ ಹರಯೇ. ಈಗ ಉತ್ತಮರಾದವರಿಗೆ ನೀವು ನಮಸ್ಕಾರ ಮಾಡಬೇಕಾದ್ರೆ ಏನು ಮಾಡಬೇಕು? ಭಗವಂತನಿಗೆ ನಮಸ್ಕಾರ ಹಾಗೂ ಆ ವ್ಯಕ್ತಿಗೆ ನಮಸ್ಕಾರ, ಇಬ್ಬರಿಗೂ ನಮಸ್ಕಾರ. ನಮಗಿಂತಲೂ ಅಧಮರಿಗೆ, ಚಿಕ್ಕವರಿಗೆ ನಮಸ್ಕಾರ ಮಾಡಬೇಕಾದ್ರೆ ಅಂತರ್ಯಾಮಿಯಾದ ಭಗವಂತನಿಗೆ ಮಾತ್ರ ನಮಸ್ಕಾರ. ಹೀಗೆ ನಿಯಮ ಶಾಸ್ತ್ರದಲ್ಲಿ ಇದೆ. ಆದ್ದರಿಂದ ನಾನು ಉತ್ತಮ ಅಧಿಷ್ಠಾನದಲ್ಲಿ ಬ್ರಹ್ಮದೇವರಲ್ಲಿ ಭಗವಂತನ ಚಿಂತನವನ್ನು ಮಾಡ್ತಾ ಇದ್ದೆ. ಆದ್ದರಿಂದಾಗಿ ನಾನು ದಕ್ಷ ಪ್ರಜಾಪತಿಗೆ ಗೌರವ ಕಳ್ಳಿಲ್ಲ, ಅವನು ತಪ್ಪು ತಿಳಿದಿದ್ದಾನೆ. ಯದಿವ್ರಜಿಷ್ಯಸ್ಯತಿಹಾಯ ಮಧ್ವಚಃ, ಇಷ್ಟಾಗಿಯೋ ಹೋಗಲೇಬೇಕು ಅಂತ ನೀನು ಹಠ ಮಾಡೋದಾದರೆ ನಿನಗೆ ಒಳ್ಳೆಯದಾಗೋದಿಲ್ಲ. ಅಷ್ಟು ನಾನು ಹೇಳ್ತೇನೆ. ಯಾಕೆಂದರೆ ಅವನು ನಿನಗೆ ಮರ್ಯಾದೆ ಕೊಡೋದಿಲ್ಲ, ಅವಮಾನ ಮಾಡ್ತಾನೆ. ಅವಮಾನ ಅನ್ನೋದು ಸಾವಿಗಿಂತಲೂ ದೊಡ್ಡದು. ಸಂಭಾವಿತಸ್ಯ ಚ ಕೀರ್ತಿ ಮರಣಾದ ತಿರಿಚ್ಯತೆ, ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದಾನೆ. ಹಾಗಾಗಿ ಅವಮಾನ ಅನ್ನೋದು ಸಾವಿಗಿಂತಲೂ ದೊಡ್ಡದು. ನಿನಗೆ ಅವಮಾನ ಆಗತ್ತೆ, ನೀನು ಹೋಗಬೇಡ, ನೀನು ಒಳ್ಳೆಯದಾಗೋದಿಲ್ಲ ಅಂತ ಇಷ್ಟು ಹೇಳಿ ಜಪ ಮಾಡ್ಕೋತ ಕೂತ್ಬಿಟ್ರವ್ರು. ನೀವು ಏನಾದರೂ ಮಾಡು, ನೋಡಲೇ ಇಲ್ಲ. ಏತಾವ ಒಬ್ಬ ಸ್ತ್ರೀಯ ಸ್ವಭಾವ ಹೇಗಿರುತ್ತೆ ಅನ್ನೋದನ್ನು ಉಮಾದೇವಿ ಅದ್ಭುತವಾಗಿ ತೋರಿಸಿಕೊಡ್ತಾಳೆ. ಅವರು ವಿರರಾಮ, ಇವಳು ಉಭಯತ್ರ ಚಿಂತಯನ್, ಒಳಗೆ ಹೋಗ್ತಾಳಂತೆ, ಹೊರಗೆ ಬರ್ತಾಳಂತೆ, ಒಳಗೆ ಹೋಗ್ತಾ ನಿಷ್ಕ್ರಾಮತಿ ನಿರ್ವಿಶತಿ ಸ್ವಧಾಮ. ಹೀಗೆ ಹೊರಗೆ ಹೋಗೋದು ಮಾಡದೆ ಗಂಡ ಬೇಡ ಅಂದಾನಂತ ಒಳಗೆ ಬರೋದು, ಮತ್ತೆ ಅಪ್ಪನ ಪ್ರೀತಿ ಸೆಳೆಯತ್ತೆ, ಮತ್ತೆ ಹೊರಗೆ ಹೋಗೋದು. ಹೀಗೆ ಒಂದು 10 ಸತಿ ಮಾಡಿದ್ದು. ಸುಹೃದ್ದಿ ದೃಕ್ಷಾ ಪ್ರತಿಘಾತ ದುರ್ಮನಾಹ. ಬಳಗ ನಮ್ಮ ಅಪ್ಪ ಅಮ್ಮಂದಿರನ್ನು, ಅಕ್ಕ ತಂಗಿಯರನ್ನು ನೋಡಬೇಕು ಅಂತನ್ನುವ ಅವಳ ಅಪೇಕ್ಷೆಯನ್ನು ಘಾತ, ಅದಕ್ಕೆ ಬ್ರೇಕ್ ಹಾಕಿದ ರುದ್ರ. ಭಾರಿ ಸಿಟ್ಟು ಬಂತವಳಿಗೆ. ಸ್ನೇಹಾತ್ ರುದಂತ್ಯ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಅಳ್ತಾ ಇದ್ದಾಳೆ. ಗಂಡ ಬೇಡ ಅಂದಿದ್ದಾನೆ, ಹೋಗಬೇಕು ಅಂತ ಅಳು ಬರ್ತಾ ಇದೆ. ಈ ಕಡೆಗೆ ಸಿಟ್ಟು ಬರ್ತಾ ಇದೆ. ಕೊನೆಗೆ ಅಪ್ಪನೇ ಗೆದ್ದ. ಪ್ರದಕ್ಷತೀಕ್ಷೈಕ ಜಾತ ವೇಪ್ಸುತು. ರುದ್ರದೇವರು ಕೂತಿದ್ದಾರೆ, ಸಿಟ್ಟಿನಿಂದ ನೋಡಿ ನಡಗತ ವಿನಿಶ್ವಸ್ಯ ಸತಿ ವಿಹಾಯತ, ಏನಾದರೂ ಮಾಡಿಕೊಳ್ಳ್ರಿ ಅಂತ ಹೇಳಿ ಅಲ್ಲಿಂದ ಹೊರಟಿದ್ದಾಳೆ. ಅವಳು ಹೊರಟ್ರೆ ಎಲ್ಲ ರುದ್ರಾನುಚರರೆಲ್ಲ ಬೆನ್ನು ಹತ್ತಿದ್ದಾರೆ. ಯಾಕಂದರೆ ಗೊತ್ತಿತ್ತು ಅವರಿಗೆ ರುದ್ರದೇವರ ಮಾತು ಮೀರಿ ಇವಳು ಹೋಗಿದ್ದಾಳೆ, ಅಲ್ಲೇನೋ ಅನರ್ಥ ಆಗತ್ತೆ ಅಂತ ಗೊತ್ತಿತ್ತು. ಎಲ್ಲರೂ ಬೆನ್ನು ಹತ್ತಿ ಹೋಗಿದ್ದಾರೆ. ಸಪಾರ್ಷದ ಮುಖ್ಯಾಹ ಮಣಿಮಂದಾದಯ ಬಂದ್ಲು. ಆ ಯಾಗ ವೇದಿಕೆಗೆ ಬಂದಿದ್ದಾಳೆ. ದಕ್ಷ ಪ್ರಜಾಪತಿಯ ಮನೆಗೆ ಬರ್ತಾಳೆ. ತಮಾಗತಾಂ ತತ್ರ ನ ಕಶ್ಚನಾದ್ರಿಯತ್, ಯಾರೂ ಮಾತಾಡಿಸ್ಲಿಲ್ಲ. ರುದ್ರದೇವರ ಹೆಂಡತಿ ಬಂದಿದ್ದಾಳೆ ಅಂತಾದರೂ ಗೌರವ ಕೊಡಬೇಕಾಗಿತ್ತು, ದಕ್ಷ ಪ್ರಜಾಪತಿಯ ಮಗಳು ಅಂತನ್ನೋದಕ್ಕಾದರೂ ಗೌರವ ಕೊಡಬೇಕಾಗಿತ್ತು. ಯಾರೂ ನೋಡಲಿಲ್ಲ. ಯಾಕೆ ಅಂದರೆ ದಕ್ಷನ ಭಯ, ಅವಳಿಗೆ ಗೌರವವನ್ನು ಕೊಟ್ಟರೆ ನಮಗೇನಾದರೂ ಮತ್ತೆ ಶಾಪ್ ಕೊಟ್ಟರೆ ಏನು ಮಾಡೋದು ಅಂತ ಹೇಳಿ ಎಲ್ಲರೂ ಸುಮ್ಮನೆ ಇದ್ದಾರೆ, ಯಾರೂ ಮಾತಾಡಿಸಿಲ್ಲ. ಆದರೆ ಋತೆ ಸ್ವಸಾರೋ ಜನನಿಂಚ ಸಾದರಾಹ, ಅಕ್ಕಂದರು ಮತ್ತು ಯಾರವರು ತಾಯಿ ಇವರಿಬ್ಬರು ಮಾತಾಡಿಸಿದ್ದಾರೆ. ಮಾತಾಡಿಸಿ ಹೇಗಿದ್ದಿ ಏನಿದ್ದಿ ಎಲ್ಲ ಮಾತಾಡಿದ್ದಾರೆ. ಏನು ಮಾತಾಡಿದರು ನೀವೆಲ್ಲ ಏನು ಮಾತಾಡ್ತೀರಿ ಹೆಣ್ಮಕ್ಳು? ಅದೇ ಅವರು ಮಾತಾಡಿದ್ದಾರೆ. ಸೌಂದರ್ಯ ಸಂಪ್ರಶ್ನ ಸಮರ್ಥ ವಾರ್ತಯ, ಈ ಬಳಿ ಎಲ್ಲಿ ತೊಗೊಂಡು, ಈ ಸೀರೆ ಎಲ್ಲಿ ತೊಗೊಂಡು, ಇದೇ ಸೌಂದರ್ಯ. ನಾನು ಹೇಳ್ತಾ ಇಲ್ಲ, ಭಾಗವತ ಹೇಳ್ತಾ ಇದೆ. ಇದೇನು ಇವತ್ತಿನವ್ರು ನೋಡಿ ಅವರು ಮಾಡಿದರೋ ಅಥವಾ ಅವ್ರು ಮಾಡಿದ್ದನ್ನು ನೋಡಿ ಇವತ್ತಿನವ್ರು ಮಾಡ್ತಾರೋ ಗೊತ್ತಿಲ್ಲ. ಸೌಂದರ್ಯ ಸಂಪ್ರಶ್ನ, ನೀ ಹೇಗಿದ್ದಿ ಇದೇನಿದೆ, ಇದು ಹೇಗೆ ಚಂದ, ಈ ಸೀರೆ ಏನು, ಬಾರಹದ ಬಟ್ಟೆಗಳು, ಅದರ ಬಗ್ಗೆ ಎಲ್ಲ ಮಾತನಾಡಿದ್ದಾರಂತೆ. ಇಷ್ಟೆಲ್ಲ ಮಾತನಾಡಿದ ಮೇಲೆ ಸರಿ ಅಂತ ಅವರಮ್ಮ ಎಲ್ಲರೂ ಬಂದು ಕೂಡಮ್ಮ ಕೂಡು ಅಂತ ಹೇಳಿ ಕೂಡಿಸಿ ಉಡಿ ತುಂಬೋದು ಏನೇನೋ ಮಾಡಬೇಕು ಅಂತೆಲ್ಲ ಮಾಡ್ತಾ ಇದ್ದಾರೆ. ಅಪ್ಪ ನೋಡ್ತಾ ಇಲ್ಲ, ತಿರುಗಿಯೇ ನೋಡಲಿಲ್ಲ ಅಂದ್ರೆ ನೋಡಲಿಲ್ಲ. ಇವಳಿಗೆ ಸಿಟ್ಟು ಬಂತು. ನನಗೆ ಬೇಡ ಅಂದ್ಲು. ನೀವೇನು ಕೊಟ್ಟರು ನನಗೆ ಬೇಡ. ಅಪ್ಪ ಅವಮಾನ ಮಾಡಿದ್ದಾನೆ. ಆ ಕಡೆ ಈ ಕಡೆ ನೋಡಿದ್ಲು. ಎಲ್ಲ ದೇವತೆಗಳೆಲ್ಲ ಬಂದಿದ್ದಾರೆ. ದೇವತೆಗಳಿಗೆಲ್ಲ ಆಸನ ಇದೆ. ಎಲ್ಲದರ ಮುಂದೆ ಬೋರ್ಡ್ ಇದೆ, ರುದ್ರ ಇಂದ್ರ ಚಂದ್ರ. ರುದ್ರನ ಹೆಸರೇ ಇಲ್ಲ. ಅರುದ್ರ ಭಾಗಂ, ರುದ್ರನ ಹೆಸರಿಲ್ಲ. ಇವನು ಅಪ್ಪ ನೋಡ್ತಾ ಇಲ್ಲ.
ಭಾರಿ ಸಿಟ್ಟಿಗೆ ಬಂತು. ಆಗ ಕೋಪದಿಂದ ಅವಳು ಹೇಳ್ತಾರೆ, ಬಹಳ ಬೈತಾ ಇದ್ದಾಳೆ, ದೋಷಾನ್ ಪರೇಶಾಂ ಹಿ ಗುಣೇಶ್ವ ಸಾಧವೋ ಗೃಹಂತಿ ಕೇಚಿನ್ನ ಭವಾದೃಶಾದ್ವಿಜಾ ಗುಣಾಂಶ್ಚ ಫಲ್ಗೂನ್ ಬಹಲೀಕರಿಷ್ಣವ ಮಹತ್ತಮಾಸ್ತೇಶ್ವ ವಿದದ್ಭವಾನಘಂ. ಏನೋ ಮೂರ್ಖ, ಅಪ್ಪನಿಗೆ ಬೈತಾಳೆ. ಜ್ಞಾನಿಗಳು ಹೇಗಿರ್ತಾರೆ, ಸಜ್ಜನರು ಅಲ್ಪ ಸಣ್ಣ ಗುಣ ಇದ್ದರೆ ಅದನ್ನು ದೊಡ್ಡದು ಮಾಡಿ ತಿಳಿತಾರೆ. ಇದು ಜ್ಞಾನಿಗಳ ಲಕ್ಷಣ, ಸಜ್ಜನರ ಲಕ್ಷಣ. ನೀನು ಏನೂ ತಪ್ಪು ಮಾಡದೇ ಇರುವಂತಹ ನನ್ನ ಗಂಡನನ್ನು ಅಷ್ಟು ದೋಷಾರೋಪವನ್ನು ಮಾಡ್ತಾ ಇದ್ದೀಯಲ್ಲ. ನಾಶ್ಚರ್ಯಮೇತತ್ತಂತಾಳೆ. ನನಗೇನು ಆಶ್ಚರ್ಯ ಅಲ್ಲ. ಯಾಕೆ ಅಂದರೆ ನಿಮ್ಮಂಥವರಿಗೆ ಹಾಗೇ ಆಗೋದು. ಮಹದ್ವಿನಿಂದ, ಜ್ಞಾನಿಗಳ ನಿಂದ ಮಾಡಲಿಕ್ಕೆ ನೀನು ಯಾವಾಗ ತಯಾರಾದಿ ನೋಡು, ಜ್ಞಾನಿಗಳ ನಿಂದ ಮಾಡುವುದಕ್ಕೆ ಯಾವಾಗ ತಯಾರಾದಿಯೋ ಆಗ ಇವೆಲ್ಲ ದೋಷಗಳು ಬಂದು ಹತ್ಕೋತಾವ ನಿಂಗೆ. ಪಾರ್ವತಿ ಅವರಿಗೆ ಬೈತಾ ಇಲ್ಲ, ನಮಗೆ ಬೈತಾ ಇದ್ದಾಳೆ. ಜ್ಞಾನಿಗಳ ನಿಂದೆ ಮಾಡಿದರೆ ನಮ್ಮಲ್ಲಿ ಎಲ್ಲ ದೋಷಗಳು ಬಂದು ಕೂಡುತ್ತೆ, ಗೊತ್ತಿಲ್ಲದೆ ಬಂದುಬಿಡುತ್ತೆ. ನಾವೇನೋ ಅಂದ್ಕೊಂಡಿರ್ತೇವೆ, ಬೈದ್ವಿ, ಸೋಲಿಸಿದ್ರಿ ಇವತ್ತು, ಬಿಡಲಿಲ್ಲ ಅವ್ರನ್ನ, ಬಿಡಲಿಲ್ಲ. ಏನೋ ಬಂದಿದ್ದರು ಮನೆಗೆ, ಬಿಡಲಿಲ್ಲ, ದಕ್ಷಿಣ ತೊಗೊಳಿಕ್ಕೆ ಬಂದಿದ್ದರು, ಹಾಕಿ ತೊಳೆದು ಕಳಿಸ್ದೆ ಅಂತಂತೀವಿ. ಭಾಳ ಸಂತೋಷ, ಭಾಳ ಸಂತೋಷ. ನೀವೊಂದು ದಕ್ಷಿಣೆ ಏನು ಕೊಟ್ಟು ಅದ್ರ ಜೊತೆಗೆ ಬಹಳ ಬಿಟ್ಟು ಎಲ್ಲ ಹೋಯ್ತು ನಮ್ಮದು. ಮಹಾಭಾರತದಲ್ಲಿ ಇದರ ಬಗ್ಗೆ ಬಹಳ ಚೆನ್ನಾಗಿ ಬಂದಿದೆ, ಬಹಳ ಚೆನ್ನಾಗಿ ಬಂದಿದೆ. ಜ್ಞಾನಿಗಳ ನಿಂದೆ ಮಾಡಿದರೆ ವ್ಯಕ್ತಿ ಹೇಗೆ ಹಾಳಾಗ್ತಾನೆ ಅನ್ನೋದನ್ನು ತಿಳಿಸ್ತಾನೆ. ಹಾಗೆ ಅವಳಂತಾಳೆ, ನೀನು ಇಷ್ಟು ಹುಚ್ಚ ಅಂತನ್ನೋದು ನನಗೇನೂ ಆಶ್ಚರ್ಯ ಅಲ್ಲ. ಯಾಕೆ ಅಂದರೆ ಮಹದ್ವಿನಿಂದ ಮಾಡೋದಕ್ಕೆ ತಯಾರಾಗಿ ಅಂತೆ. ಇನ್ನೇನು, ಯದ್ವಕ್ಷರಂ ನಾಮ ಗಿರೇರಿತಂ ನೃಣಾಂ, ಶಿವ ಅಂತ 2 ಅಕ್ಷರ ಅಂದರೆ ಸಾಕು, ರುದ್ರ ಶಿವ ಅಂದರೆ ಸಾಕು, ಎಲ್ಲ ಪಾಪ ಹೋಗುತ್ತೆ ಅಂತ ಎಲ್ಲರೂ ಅವನನ್ನು ಗುಣಗಾನ ಮಾಡ್ತಾರೆ. ಅಂಥದ್ದು ಭವಾನಹೋ ದ್ವೇಷ್ಟಿ ಶಿವಂ ಶಿವೇತರಃ. ಅಂತಹ ಶಿವನನ್ನು ನೀನು ದ್ವೇಷ ಮಾಡ್ತೀಯಲ್ಲ ಮೂರ್ಖ. ಕರ್ಣೋಪಿಧಾಯ ನಿರಯಾತ್ ಯದ ಕಲ್ಯ ಈಶೆ ಧರ್ಮಾವತರ್ಯ ಘೃಣಿಭಿರ್ನೃಭಿರಸ್ಯ ಮಾನೆ ಛಿಂದ್ಯಾತ್ ಪ್ರಸಹ್ಯ ರುಷತಿ ಅಸತಾಂ ಪ್ರಭುಶ್ಚೇತ್ ಜಿಹ್ವಾಮಸೂನಪಿ ತಥೋ ವಿಸೃಜೇತ್ ಸ ಧರ್ಮ. ನೋಡಪ್ಪ ಅಪ್ಪ, ಧರ್ಮಶಾಸ್ತ್ರ ಏನು ಹೇಳುತ್ತೆ ಗೊತ್ತಾ? ದೊಡ್ಡವರ ನಿಂದೆಯನ್ನು ಮಾಡಿದರೆ, ಗುರುಗಳ ನಿಂದೆಯನ್ನು ಮಾಡ್ತಾ ಇದ್ದರೆ, ಒಂದ ಕರ್ಣೋಪಿಧಾಯ ನಿರಯಾತ್, ಕಿವಿ ಗಟ್ಟಿ ಮುಚ್ಚಿಕೊಂಡು ಅಲ್ಲಿಂದ ಎದ್ದು ಹೋಗಬೇಕು. ಯದ ಕಲ್ಯ ಈಶೆ ಧರ್ಮಾವತರ್ಯ ಘೃಣಿಭಿರಸ್ಯ ಮಾನೆ ಛಿಂದ್ಯಾತ್ ಪ್ರಸಹ್ಯ. ಇಲ್ಲ, ಯಾರು ನಿಂದೆ ಮಾಡ್ತಾ ಇದ್ದಾನಲ್ಲ ಅವನ ನಾಲಿಗೆಯನ್ನು ಎಳೆದು ಅವನ ನಾಲಿಗೆ ಕತ್ತರಿಸಬೇಕು. ಅಥವಾ ಅದಾಗೋದಿಲ್ಲ ಅಂದರೆ ಅಸೂನಪಿ ತಥೋ ವಿಸೃಜೆ, ನಿಮ್ಮ ದೇಹವನ್ನೇ ತ್ಯಾಗ ಮಾಡಬೇಕು, ಗುರುಗಳ ನಿಂದೆಯನ್ನು ಕೇಳಬಾರದು. ಇದು ಧರ್ಮಶಾಸ್ತ್ರ. ಅತಸ್ತವೋತ್ಪನ್ನಮಿದಂ ಕಲೇವರಂ ನ ಧಾರಯಿಷ್ಯೇಷಿತಿ ಕಂಠಗರ್ಹಿಣಃ. ಈ ದೇಹ ನಿನ್ನಿಂದ ಬಂದಿದೆ, ನಿನ್ನಿಂದ ಬಂದಿದೆ. ನೀನು ನನ್ನ ಗಂಡ ರುದ್ರದೇವರನ್ನು ನಿಂದೆ ಮಾಡ್ತಾ ಇದ್ದಿ. ಈ ದೇಹವನ್ನು ಇಟ್ಟುಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನಾನು ನಿನ್ನ ನಾಲಿಗೆ ತೆಗೆದು ಕತ್ತರಿಸಬಹುದು, ಆದರೆ ನೀ ನಮ್ಮಪ್ಪ, ಗೌರವ ಕೊಡ್ತೇನೆ. ಬರೀ ಕಿವಿ ಮುಚ್ಕೊಂಡು ಹೋಗಲಿಕ್ಕೆ ನನಗಾಗೋದಿಲ್ಲ. ಎಲ್ಲಿ ಹೋಗಲಿ? ಇಷ್ಟೆಲ್ಲ ಬಯಸ್ಕೊಂಡು ಮತ್ತೆ ನನ್ನ ಗಂಡನ ಹತ್ರ ಹೋಗಲ? ಸಾಧ್ಯ ಇಲ್ಲ. ಕಿವಿ ಮುಚ್ಕೊಂಡು ಎದ್ದು ಹೋಗಲಿಕ್ಕೆ ಆಗೋದಿಲ್ಲ. ನಿನ್ನ ನಾಲಿಗೆ ಕತ್ತರಿಸೋದು ನೀನಪ್ಪ, ನಾನು ಕತ್ತರಿಸೋದಿಲ್ಲ. ಹಾಗಾದರೆ ನಿನ್ನ ಉಳಿತೇನು ನನಗೆ ಚಾಯ್ಸು? ನನ್ನ ದೇಹವನ್ನು ತ್ಯಾಗ ಮಾಡೋದು. ಒಂದು ದೃಷ್ಟಾಂತವನ್ನು ಕೊಡ್ತಾಳೆ. ಮನುಷ್ಯ ಗೊತ್ತಿಲ್ಲದೇನೆ ಏನೋ ತಿಂದು ಬಿಡ್ತಾನೆ, ಏನೋ ವಿಷಪೂರಿತವಾದದ್ದೋ ಏನೋ ಹೊಲಸು ತಿಂದು ಬಿಡ್ತಾನೆ. ಹೊಲಸು ತಿಂದರೆ ಏನು ಮಾಡಬೇಕು? ಅದಕ್ಕೆ ಉಪಾಯ ಎಲ್ಲ ವಾಂತಿ ಮಾಡಬೇಕು. ಹಾಗೆ ನಿನ್ನ ದೇಹದಿಂದ ನಾನು ಹೊಲಸು ಬಂದಿದ್ದೇನೆ, ಈಗ ಇದನ್ನು ನಾಶ ಮಾಡಿಕೊಳ್ಳೋದೇನೆ ನನ್ನ ಕರ್ತವ್ಯ. ಜಗ್ಧಸ್ಯ ಮೋಹಾದ್ದಿ ವಿಶುದ್ಧಿ ಮಂದಸೋ ಜುಗುಪ್ಸಿತಸ್ಯೋದ್ಧರಣಂ ಪ್ರಚಕ್ಷತೆ. ಆದ್ದರಿಂದ ದೇಹತ್ಯಾಗವನ್ನು ಮಾಡ್ತೇನೆ. ಇಲ್ಲಿ ಒಂದು ಮಾತನ್ನು ಹೇಳ್ತಾಳೆ, ಒಂದು ತತ್ವ ಇದೆ, ಅದಕ್ಕಾಗಿ ಆ ಶ್ಲೋಕವನ್ನು ಓದ್ತೇನೆ ನಾನು. ಕರ್ಮ ಪ್ರವೃತ್ತಂಚ ನಿವೃತ್ತಮಪ್ಯುತ ವೇದೇ ವಿವಿಚ್ಚೋಭಯಲಿಂಗಮಾಶ್ರಿತಂ ವಿರೋಧಿ ತದ್ ಯೌಗಪದೇಕ ಕರ್ತರಿ ದ್ವಯಂ ತಥಾ ಬ್ರಹ್ಮಣಿ ಕರ್ಮ ನೃಚ್ಛತಿ. ಏನೂ ಅರ್ಥ ಆಗಲ್ಲ ಶ್ರೀಮದಾಚಾರ್ಯ ತಾತ್ಪರ್ಯ ಇಲ್ಲದೆ ಇದ್ದರೆ. ಏನಿದು ತತ್ವ ಅಂದರೆ, ಅವನು ದಕ್ಷ ಪ್ರಜಾಪತಿ ರುದ್ರದೇವರಿಗೆ ಬೈದಿರ್ತಾನೆ. ಆವಾಗ ಕೇಳಿದರೆ ಏನಂತ, ಇವನಿಗೇನು ಕರ್ಮ ಧರ್ಮ ಏನೂ ಗೊತ್ತಿಲ್ಲ, ವೇದೋಕ್ತ ಏನೂ ಮಾಡೋದಿಲ್ಲ, ನಿವೃತ್ತ ಕರ್ಮಿಲ್ಲ, ಆ ಕರ್ಮಿಲ್ಲ, ಈ ಕರ್ಮಿಲ್ಲ ಅಂತ ಏನೋ ಬೈದಿರ್ತಾನೆ.
ಅದನ್ನು ನೆನಪಿಟ್ಟುಕೊಂಡು ಪಾರ್ವತಿ ಹೇಳ್ತಾಳೆ, ಕರ್ಮ ಇಲ್ಲ ಅಂತೆಲ್ಲಪ್ಪ, ಹೌದು, ರುದ್ರದೇವರಿಗೆ ಕರ್ಮ ಬೇಕೇ ಆಗಿಲ್ಲ. ಏನು ಹಾಗಂದರೆ ಅದಕ್ಕೆ ಶ್ರೀಮದಾಚಾರ್ಯ ಒಂದು ತತ್ವವನ್ನು ತಿಳಿಸ್ತಾರೆ. ಒಂದು ಪ್ರವೃತ್ತ ಕರ್ಮ, ನಿವೃತ್ತ ಕರ್ಮ ಅಂತ ಎರಡಿದೆ. ಪ್ರವೃತ್ತ ಕರ್ಮ ಮತ್ತು ನಿವೃತ್ತ ಕರ್ಮ ಅಂತ. ಆ ನಿವೃತ್ತ ಕರ್ಮ ಅಂದ್ರೇನು ಗೊತ್ತಿದೆ. ಮೋಕ್ಷಕ್ಕಾಗಿ ಮಾಡುವಂತಹ ಏನೆಲ್ಲ ಕರ್ಮಗಳಿದೆಯೋ ಅವು ನಿವೃತ್ತ ಕರ್ಮ. ಅದಲ್ಲದೇನೆ ಇತರ ಸ್ವರ್ಗಾದಿಗಳಿಗಾಗಿ ಮಾಡುವಂತಹ ಕರ್ಮ ಏನಿದೋ ಪ್ರವೃತ್ತ ಕರ್ಮ. ಎರಡು ದಾರಿ ಬೇರೆಯೇ. ಕೆಲವರು ಪ್ರವೃತ್ತ ಕರ್ಮವನ್ನು ಮಾಡುವವರು ಬೇರೆ ಇದ್ದಾರೆ, ನಿವೃತ್ತ ಕರ್ಮವನ್ನು ಮಾಡುವವರು ಬೇರೆ. ಸಂಸಾರದಲ್ಲಿ ಇದ್ದವರು ಇವರು ಪ್ರವೃತ್ತ ಕರ್ಮ ಮಾಡೋರು, ಇವರು ನಿವೃತ್ತ ಕರ್ಮ ಮಾಡೋರು. ಆದರೆ ಆ ಬ್ರಹ್ಮಣಿ ಅಂದರೆ ಆ ಬ್ರಹ್ಮ ಅಂದರೆ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು, ಮಹಾ ಅಪರೋಕ್ಷ ಜ್ಞಾನಿಗಳು, ದೇವತೆಗಳು ಅಂತ ಅರ್ಥ. ಆ ದೇವತೆಗಳು ಮಾಡುವ ಕರ್ಮ ಇದೆಯಲ್ಲ, ಆ ಕರ್ಮಕ್ಕೆ ಏನು ಹೆಸರು? ಆ ಕರ್ಮದ ಹೆಸರೇನು? ಪ್ರವೃತ್ತ ಕರ್ಮವ ಅಲ್ಲ, ನಿವೃತ್ತ ಕರ್ಮವ ಅಲ್ಲ. ಹಾಗಾದರೆ ಅದಕ್ಕೇನು ಹೆಸರು ಅಂದರೆ ಮಹಾನಿಯಮ ಅಂತ ಹೆಸರು. ಆ ಕರ್ಮಕ್ಕೇನು ಹೆಸರು? ಮಹಾನಿಯಮ ಅಂತ ಹೆಸರು. ಸಮಹಾನಿಯಮ ಸ್ಮೃತಃ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಏನು ಮಹಾನಿಯಮ ಅಂದರೆ ಅವರವರ ಅಧಿಕಾರಕ್ಕೆ ತಕ್ಕಂತೆ ಕರ್ಮವನ್ನು ಮಾಡೋದೇನಿದೆಯಲ್ಲ, ಇದು ಮಹಾನಿಯಮ. ಈಗ ರುದ್ರದೇವರು ಒಂದೇನೋ ಅವರ ಅಧಿಕಾರ ಇದೆ, ಆ ಅಧಿಕಾರದಲ್ಲಿದ್ದು ಅವರು ಎಲ್ಲರನ್ನು ಸಂಹಾರ ಮಾಡ್ತಾರೆ. ಈ ಸಂಹಾರ ಮಾಡೋದು ಇದು ಪ್ರವೃತ್ತ ಕರ್ಮದಲ್ಲೂ ಬರೋದಿಲ್ಲ, ನಿವೃತ್ತ ಕರ್ಮದಲ್ಲೂ ಬರೋದಿಲ್ಲ. ಇದು ಮಹಾನಿಯಮ ಅಂತ ಕರೆಸಿಕೊಳ್ಳುತ್ತೆ. ಅಧಿಕಾರದಲ್ಲಿ ಇದ್ದು ಅವರ ಅಧಿಕಾರಕ್ಕೆ ಒಳಪಟ್ಟಂತಹ ಕರ್ಮಗಳನ್ನೇನು ದೇವತೆಗಳು ಮಾಡ್ತಾರಲ್ಲ, ಅದನ್ನು ಮಹಾನಿಯಮ ಅಂತ ಕರೀತಾರೆ. ಆದ್ದರಿಂದ ನನ್ನ ಗಂಡ ರುದ್ರದೇವರಿಗೆ ಕರ್ಮ ಗಿರ್ಮ ಇಲ್ಲ ಅಂದೆಲ್ಲ ಬೇಕೇ ಆಗಿಲ್ಲ. ನಿನ್ನ ಕರ್ಮ ತೊಗೊಂಡು ಏನು ಮಾಡೋದು ಅವನಿಗೆ? ಅವರು ಮಹಾನಿಯಮರು, ಆಧಿಕಾರಿಕ ದೇವತೆಗಳವರು. ಆಧಿಕಾರಿಕ ದೇವತೆಗಳು ಮಾಡುವ ಕರ್ಮಗಳನ್ನು ಮಹಾನಿಯಮ ಅಂತ ಕರೀತಾರೆ ಅನ್ನೋದನ್ನು ಆಚಾರ್ಯ. ನಿವೃತ್ತ ಕರ್ಮ ಅಂತೂ ಅನ್ನಬಹುದು, ತಪ್ಪೇನಲ್ಲ. ನಿವೃತ್ತ ಕರ್ಮ ಅಂತ ಅಂದರೆ ತಪ್ಪಲ್ಲ. ಆದರೆ ಸ್ಪೆಷಲ್ಲಾಗಿ ನೀವು ಅದಕ್ಕೆ ಐಡೆಂಟಿಫೈ ಮಾಡಬೇಕಾದರೆ ಮಹಾನಿಯಮ ಅಂತ ಕರಿಬೇಕು ಅಂತ ಆಚಾರ್ಯರು ತಿಳಿಸಿಕೊಡ್ತಾರೆ. ಹೀಗೆ ಇಷ್ಟೆಲ್ಲ ಮಾಡಿ ಕೊನೆಗಂತಾಳೆ, ನನಗೇನು ಒಂದು ಭಾಳ ದುಃಖ ಆಗ್ತದೆ ಗೊತ್ತಾ? ಭಾಳ ದುಃಖ ಏನು ಅಂದರೆ, ನಾನು ಯಾಕೆ ದೇಹ ಬಿಡ್ತಾ ಇದ್ದೀನಿ ಗೊತ್ತಾ? ನಾನು ಈಗ ಮನೆಗೆ ಹೋಗ್ತೀನಿ ಅಂತ ಇಟ್ಕೊಳ್ರಿ. ಮನೆಗೆ ಹೋದರೆ ದಾಕ್ಷಾಯಿಣಿ ಅಂತ ಕರೀತಾನೆ ರುದ್ರ. ನನ್ನ ಗಂಡ ದಾಕ್ಷಾಯಿಣಿ ಅಂತ ಕರೀತಾನೆ. ಮೊದಲೆಲ್ಲ ಕರಿಬೇಕಾದ್ರೆ ನಕ್ಕೋತ ಚಂದ ನಗತಾ ಪ್ರೀತಿಯಿಂದ ಕರೀತಾ ಇದ್ದ. ಈಗ ಆ ದಾಕ್ಷಾಯಿಣಿ ಅಂತ ಕರಿಬೇಕಾದ್ರೆ ಅವ ಸ್ವಲ್ಪ ಮುಖ ಗಂಟು ಹಾಕ್ತಾನೆ. ಯಾಕೆಂದರೆ ದಾಕ್ಷಾಯಿಣಿ ಅಂದುಕೊಳ್ಳಿ ನಿನ್ನ ನೆನಪಾಗ್ತದೆ, ದಕ್ಷಿಣ ನೆನಪಾಗ್ತದೆ. ಏನು ಹೇಳ್ತಾನೆ ನೋಡಿ, ಗೋತ್ರಂ ತ್ವದೀಯಂ ಭಗವಾನ್ ವೃಷಧ್ವಜೋ ದಾಕ್ಷಾಯಿಣೀತ್ಯಾಹ ಯದಾ ಸುದುರ್ಮನಾಹ. ದಾಕ್ಷಾಯಿಣಿ ಅಂತ ಕರಿಬೇಕಾದ್ರೆ ಮನಸ್ಸು ಸ್ವಲ್ಪ ಇದನ್ನು ಮಾಡ್ಕೋತಾನೆ, ಏನೋ ಹಿಂಚಾಗ್ತದೆ, ನನಗೆ ಮಾರಿ ಸಣ್ಣದು ಮಾಡ್ತಾನೆ. ಆ ಗಂಡನ ಮಾರಿಯಲ್ಲಿ ನನ್ನ ಹೆಸರು ಕರಿಬೇಕಾದರೆ ಆ ನಗು ಹೋಯ್ತಲ್ಲ. ವ್ಯಪೇತ ನರ್ಮಸ್ಮಿತಂ. ಮೊದಲೆಲ್ಲ ನರ್ಮ ಚಾಷ್ಟಿ ಮಾಡ್ಕೋತ ಕರಿತಿದ್ದ, ನಗನಗತಾ ಕರಿತಿದ್ದ. ಈಗ ಅದು ಹೋಯ್ತು. ಯಾಕೆಂದರೆ ದಾಕ್ಷಾಯಿಣಿ ಅನ್ನಬೇಕಾದ್ರೆ ನಿನ್ನ ನೆನಪಾಗುತ್ತೆ. ಆದ್ದರಿಂದ ತಾತ ಉತ್ಸೃಕ್ಷ ಏತತ್ ಕುಣಪಂ ತ್ವದಂಗಜಂ. ನಿನ್ನ ಮಗಳು ಅಂತ ಉಳಿದರೆ ತಾನೇ ನನಗೆ ದಾಕ್ಷಾಯಿಣಿ ಅಂತ ಕರೆಯೋದು. ಬೇಡ ಅಂತ ಹೇಳಿ ದೇಹವನ್ನು ತ್ಯಾಗ ಮಾಡ್ತೇನೆ ಅಂತ ಹೇಳಿ ಅಲ್ಲಿಂದೇ ಆಗಲೇ ಯೋಗದಲ್ಲಿ ಕೂಡ್ತಾಳೆ. ಯೋಗ ಕೂತಾಗ ಪ್ರಜ್ಜ್ವಾಲ ಸಮಾಧಿ ಜಾಜ್ಞಿನ. ಆ ಸಮಾಧಿಯಲ್ಲಿ ಕುಳಿತಾಗ ಆ ಸಮಾಧಿಯ ಬಲದಿಂದ ಆ ದೇಹಕ್ಕೆ ಬೆಂಕಿ ಹತ್ತತ್ತೆ. ಅಲ್ಲೇ ದೇಹವನ್ನು ತ್ಯಾಗ ಮಾಡ್ತಾಳೆ. ತ್ಯಾಗ ಮಾಡಿದಾಗ ಎಲ್ಲರೂ ಬೈತಾರೆ. ದಕ್ಷ ಪ್ರಜಾಪತಿಗೆ ಏನು ಮೂರ್ಖ, ಕಣ್ಣೆದರಿಗೆ ಮಗಳು ಸಾಯ್ತಾ ಇದ್ದರೆ ಬೇಡ ಅನ್ನಲಿಲ್ವಲ್ಲೋ ನೀನು, ಎಂಥ ಮೂರ್ಖ ಅಂತ ಎಲ್ಲರೂ ಬೈತಾರೆ. ಆಗ ಅವನಿಗೆ ದುಃಖ ಆಗತ್ತೆ. ಅಯ್ಯೋ ಮಯಾ ಅಸಾಧು ಕೃತಂಬತ್, ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಬಹಳ ದುಃಖ ಪಡ್ತಾನೆ. ಏನು ಪ್ರಯೋಜನ? ಮಾಡೋ ಕೆಲಸ ಎಲ್ಲ ಮಾಡಿದ ಮೇಲೆ ಏನು ದುಃಖಪಟ್ಟು ಏನು ಲಾಭ? ಆಗ ಇವರೆಲ್ಲರೂ ಸಿಟ್ಟಿಗೆ ಬಂದಿದ್ದಾರೆ. ಯಾರು? ರುದ್ರದೇವರ ಅನುಚರರು ಭಾರಿ ಬಂದು ಎಲ್ಲರೂ ಬಂದು ಯುದ್ಧ ಆಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯುದ್ಧ ಆಡೋದಕ್ಕೆ ಪ್ರಾರಂಭ ಮಾಡಿದರೆ ಅಲ್ಲಿ ಭೃಗು ಋಷಿಗಳು ದಕ್ಷಿಣಾಗ್ನಿಯಲ್ಲಿ ಆಹುತಿಯನ್ನು ಹಾಕಿದಾಗ ಅನೇಕ ಜನ ರುಭು ಅಂತ ದೇವತೆಗಳು ಬಂದಿದ್ದಾರೆ. ಎಲ್ಲರೂ ಅಸ್ತ್ರಗಳನ್ನು ಹಿಡಿದುಕೊಂಡು ಭಾರೀ ಪರಾಕ್ರಮಶಾಲಿಗಳು ಅವರು ಬಂದು ಯುದ್ಧವನ್ನು ಆಡ್ತಾ ಇದ್ದಾರೆ. ಅವರೆಲ್ಲ ಈ ರುದ್ರಾನುಚರರನ್ನು ಅವರು ಸಾಯಿಸ್ತಾ ಇದ್ದಾರೆ, ಇವರನ್ನು ಅವರು ಸಾಯಿಸ್ತಾ ಇದ್ದಾರೆ. ನಾರದರು ರುದ್ರದೇವರಿಗೆ ಸುದ್ದಿ ಹೇಳಿದರು, ನಿಮ್ಮ ಹೆಂಡತಿ ಸತ್ತೋದ್ಲು, ದೇಹತ್ಯಾಗವನ್ನು ಮಾಡಿದ್ದಾಳೆ
ಹೇಳಿದ ಕೂಡಲೇ ಬಹಳ ಸಿಟ್ಟು ಬಂದಿದೆ. ಸಿಟ್ಟು ಬಂದದ್ದೇ ತಡ ರುದ್ರದೇವರು ತಮ್ಮ ಜಟೆಯಲ್ಲಿರುವ ಒಂದು ಕೂದಲನ್ನು ನೆಲಕ್ಕೆ ಅಪ್ಪಳಿಸಿದ್ದಾರೆ. ನೆಲಕ್ಕೆ ಅಪ್ಪಳಿಸಿದಾಗ ಅಲ್ಲಿ ದೊಡ್ಡದಾದ ಕಪಾಲಮಾಲಿ ಕ್ರುದ್ಧಸ್ಸ ದುಷ್ಟೋಷ್ಟಪುಟಸ್ಸ ಧೂರ್ಜಟಿರ್ಜಟಾಂ ತಟಿಧ್ವನ್ನಿ ಸಟೋಗ್ರ ರೋಚಿಷಂ ಉತ್ಕೃತ್ಯ ರೌದ್ರಸ್ಸಹ ಸೋತ್ಥಿತೋ ಹಸನ್ ಗಂಭೀರನಾದೋ ವಿಸಸರ್ಜ ತಾಂಭುವಿ. ಆಗ ವೀರಭದ್ರನನ್ನು ನಿರ್ಮಾಣ ಮಾಡಿದ್ದಾರೆ. ಸಾಕ್ಷಾತ್ ರುದ್ರದೇವರದೇ ಮತ್ತೊಂದು ರೂಪ ಅದು. ಆ ವೀರಭದ್ರ ಅಲ್ಲಿ ನಿರ್ಮಾಣ ಆಗಿದ್ದಾನೆ. ಕಿಂ ಕರೋಮಿ, ಏನು ಮಾಡಲಿ ಅಂತ ವೀರಭದ್ರ ಕೇಳಿದ. ಏನಿಲ್ಲ, ಸೀದಾ ಹೋಗು, ದಕ್ಷನ ಯಜ್ಞಕ್ಕೆ ಹೋಗು, ಅಲ್ಲಿದ್ದವ್ರನ್ನೆಲ್ಲ ಸಾಯಿಸು, ಯಜ್ಞವನ್ನು ನಾಶ ಮಾಡು, ದಕ್ಷ ಪ್ರಜಾಪತಿಯನ್ನು ಕೊಂದು ಬಾ ಅಂತ ಹೇಳ್ತಾನೆ. ಆ ವೀರಭದ್ರ ಬಂದಿದ್ದಾನೆ. ವೀರಭದ್ರ ಬರ್ತಾ ಇದ್ದರೆ ಏನು ಕತ್ತಲು ಅಂದರೆ ಕತ್ತಲು, ಅಷ್ಟು ದೊಡ್ಡ ದೇಹ. ಅವನು ಬರ್ತಾ ಇದ್ದರೆ ಜೋರು ಬಿರುಗಾಳಿ ಬಂದಾಗ ಆಗ್ತಾ ಇದೆ. ಏನಿದು ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಏನು, ಯಾಕೆ ಹೀಗೆ ಬರ್ತಾ ಇದೆ, ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನೋಡಿ, ಅವರ ಹೆಂಡಂದ್ರಿಗೆ ಗೊತ್ತಾಯ್ತಂತೆ. ಪ್ರಸೂತಿ ಮತ್ತು ಅವ್ರ ಮಕ್ಕಳೆಲ್ಲ ಅಂದ್ಕೊಂಡ್ರಂತೆ. ಪ್ರಸೂತಿ ಮಿಶ್ರಾಹ ಸ್ತ್ರೀಯ ಉದ್ವಿಗ್ನ ಚಿತ್ತಾಹ ಊಚುರ್ವಿಪಾಕಾವ್ರಜಿನಸ್ಯೈವ ತಸ್ಯ. ಭಾಗವತ ಸುಮ್ಮನೆ ಕಥೆ ಹೇಳತ್ತೆ ಅಂತಿಲ್ವೇ ಇಲ್ಲ, ಒಂದು ತತ್ವವನ್ನು ಕೊಟ್ಟೇ ಬಿಡತ್ತೆ. ಆ ಹೆಣ್ಮಕ್ಳು ಅಂದ್ಕೊಂಡಂತೆ ಏನು ಅಂದ್ಕೊಂಡ್ರು, ನಮ್ಮ ಗಂಡ ಮಾಡಿದ ಪಾಪದ ಫಲ ಅಲ್ಲಿ ಬರ್ತಾ ಇದೆ. ವ್ರಜಿನಸ್ಯ ವಿಪಾಕ. ಅವ್ರಿಗೆ ಗೊತ್ತಾಗೋಯ್ತು, ನಮ್ಮ ಗಂಡ ಇಷ್ಟು ದೊಡ್ಡ ಪಾಪ ಮಾಡಿದ್ದಾನೆ ಅಂದರೆ ಆ ಪಾಪದ ಪ್ರತಿಫಲ ಅಲ್ಲಿ ಎದುರಿಗೆ ಬರ್ತಾ ಇದೆ, ಏನೋ ದೊಡ್ಡ ಅನಾಹುತ ಇದೆ ಅಂತ ಅಂದುಕೊಂಡಿದ್ದಾರೆ. ಅವನು ಬರ್ತಾನೆ, ಬಂದು ಎಲ್ಲವನ್ನು ನಾಶ ಮಾಡಿದ. ಅಷ್ಟು ಪ್ರತಿಯೊಂದನ್ನು ನಾಶ ಮಾಡಿ ಹಾಕಿದ್ದಾನೆ. ಮಣಿಮಾನ್ ಅಂತ ಒಬ್ಬ ರುದ್ರನ ಅನುಚರ. ಆ ಮಣಿಮಾನು ಭೃಗು ಋಷಿಗಳು ಓಡಿ ಹೊಂಟಿದ್ರು. ಆ ಭೃಗು ಋಷಿಗಳನ್ನು ಹಿಡಿದು ಎಳೆದರೆ ಆ ವೀರಭದ್ರ ಆ ಭೃಗು ಋಷಿಗಳ ಮೀಸೆಯನ್ನು ಕಿತ್ತಿ ಹಾಕಿದ, ಅವಮಾನ ಮಾಡಿದ್ದಾನೆ. ಎಲ್ಲರೂ ಯಾಕೆ ಅಂದರೆ ಇವರೆಲ್ಲ ಋಷಿಗಳು ಸುಮ್ಮನೆ ಕೂಡಬೇಕೋ ಇಲ್ಲೋ, ದಕ್ಷ ಪ್ರಜಾಪತಿ ರುದ್ರದೇವರಿಗೆ ಶಾಪ ಕೊಟ್ಟಾಗ ಇವರೆಲ್ಲ ನಕ್ಕಿದ್ರಂತೆ. ಅದಕ್ಕೆ ಇವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಆ ಭೃಗು ಋಷಿಗಳ ಮೀಸೆಯನ್ನು ಕಿತ್ತಿದ್ದಾನೆ. ಭಗನ ಕಣ್ಣನ್ನು ಕಿತ್ತಿ ಹಾಕಿದ್ದಾನೆ. ಯಾಕೆಂದರೆ ದಕ್ಷ ಪ್ರಜಾಪತಿ ಶಾಪ ಕೊಡಬೇಕಾದ್ರೆ ಈ ಭಗ ಕಣ್ಣಿಂದ ಕೊಡು ಅಂತಂದಿದ್ದಂತೆ. ಕೊಟ್ಬಿಡು, ಏನಾಗ್ತದೆ ಅಂತ. ಅದಕ್ಕೆ ಕಣ್ಣನ್ನೇ ಕಿತ್ತಿ ಹಾಕಿದ್ದಾನೆ. ಪೂಷ ಅವನು ಹಲ್ಲು ಕಿಸಿದು ನಕ್ಕಿದ್ದಂತೆ. ಅದಕ್ಕಾಗಿ ಅವನ ಹಲ್ಲನ್ನೆಲ್ಲ ಸಂಹಾರ ಮಾಡಿ, ಹಲ್ಲನ್ನೆಲ್ಲ ನಾಶ ಮಾಡಿದ್ದಾನೆ. ಇಷ್ಟೆಲ್ಲ ಎಲ್ಲರನ್ನೂ ನಾಶ ಮಾಡಿದ ಮೇಲೆ ದಕ್ಷ ಪ್ರಜಾಪತಿ ಕೈಗೆ ಸಿಕ್ಕ. ದಕ್ಷ ಪ್ರಜಾಪತಿ ಕೈಗೆ ಸಿಕ್ಕರೆ ಆ ವೀರಭದ್ರ ದಕ್ಷ ಪ್ರಜಾಪತಿಯನ್ನು ಸಾಯಿಸಬೇಕು ಅಂತ ಕತ್ತರಿಸ್ತಾನೆ. ಏನಾದರೂ ದಕ್ಷ ಪ್ರಜಾಪತಿ ಸಾಯ್ತಾ ಇಲ್ಲ. ಆಶ್ಚರ್ಯ ಆಯ್ತು, ಏನಿದು ಹೀಗೆ ಯಾಕಾಗ್ತಾ ಇದೆ ಅಂತ. ಆಗ ಆ ವೀರಭದ್ರ ತನ್ನ ಮೂಲ ರೂಪವನ್ನು ಸ್ಮರಣೆ ಮಾಡಿದ. ರುದ್ರದೇವರೇ ಬಂದ್ರಾಗ. ರುದ್ರದೇವರೇ ಬರ್ತಾರೆ. ರುದ್ರದೇವರು ಬಂದು ಇದೊಂದು ದೊಡ್ಡ ಯಾಗ ಅಂತ ಭಗವಂತನಿಗಾಗಿ ಯಾಗವನ್ನು ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನವನ್ನು ಮಾಡಿ ಆ ದಕ್ಷ ಪ್ರಜಾಪತಿ ಯಾಗದಲ್ಲಿ ಪಶು ಅಂತ ತಿಳಿದುಕೊಂಡು ಕುತ್ತಿಗೆಯನ್ನು ಕತ್ತರಿಸಿದರು. ಕುತ್ತಿಗೆ ಬಿದ್ದು ಹೋಯಿತು. ಕಾಯಾತ್ ತೇನಾಹರಕ್ಷರ. ಅವನ ಕುತ್ತಿಗೆಯನ್ನು ಕತ್ತರಿಸಿ ಆಹುತಿಯನ್ನು ಹಾಕಿದ್ದಾರೆ. ಎಲ್ಲರೂ ರುದ್ರದೇವರಿಗೆ ಜಯಕಾರವನ್ನು ಹಾಕ್ತಾ ಇದ್ದಾರೆ. ತದ್ದೇವ ಯಜನಂ ದಗ್ಧ್ವಾ ಪ್ರಾತಿಷ್ಠದ್ ಗುಹ್ಯಕಾಲಯಂ. ಇಷ್ಟು ಮಾಡಿ ಬಂದು ಕೂತುಬಿಟ್ರು ಕೈಲಾಸದಲ್ಲಿ. ಏನೂ ಮಾಡಲಿಲ್ಲ, ಅಲ್ಲೇ ತಮ್ಮಷ್ಟಕ್ಕೆ ತಾವು ಬಂದು ಕೂತಿದ್ದಾರೆ. ಉಪಲಭ್ಯ ಪುರೈವೈತತ. ಇಲ್ಲೇನಾಗಿದೆ ಸ್ವಾರಸ್ಯ ಅಂದರೆ, ಈ ಯಜ್ಞದಲ್ಲಿ ರುದ್ರದೇವರೇನೋ ಬಂದರು. ಒಂದು ಸಣ್ಣ ಒಳಗೆ ಆದಂತಹ ಒಂದು ಸಣ್ಣ ರಹಸ್ಯ ಯಾರಿಗೂ ಗೊತ್ತಾಗಲಿಲ್ಲ. ಅದೊಂದೇ ಒಂದು CC ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿತ್ತು. ಅದನ್ನು ಶ್ರೀಮದಾಚಾರ್ಯ ಹೇಳಿದ್ರು. ಏನು ಅಂದರೆ, ರುದ್ರದೇವರು ಇಲ್ಲೆಲ್ಲರನ್ನೂ ಸೋಲಿಸಿದ್ರಾ. ಆದರೆ ಏನು ತಮಾಷೆ ಆಗಿತ್ತು ಅಂದರೆ, ಅಲ್ಲಿ ಇನ್ನಿಬ್ಬರಿದ್ದರು. ಯಾರು ಅಂದರೆ, ಉಪೇಂದ್ರ ವಾಮನ ಇದ್ದ. ವಾಮನ ಮತ್ತು ದೇವತೆಯೊಳಗೆ ಜೊತೆ ಬರಬೇಕಲ್ಲ ಯಜ್ಞಕ್ಕೆ. ವಾಮನ ಒಬ್ಬ ಇದ್ದ, ಯಮಧರ್ಮನ ಮಗ ನಾರಾಯಣ ಒಬ್ಬ ಇದ್ದ. ಅವರಿಬ್ಬರು ಇದ್ರಂತೆ. ಅವರಿಬ್ಬರ ಹತ್ರ ಹೋಗಿ ಯುದ್ಧಕ್ಕೆ ಹೋಗಿ ಅವ್ರ ಕಡೆಯಿಂದ ಹೊಡೆಸ್ಕೊಂಡು ಸೋತು ಬಂದಿದ್ದ. ಯಾರು? ರುದ್ರ. ಇದು ಒಳಗೆ ಆದ ಸುದ್ದಿ, ಎಲ್ಲೂ ಬಂದಿಲ್ಲ. ಇದು ವಿಕಿಲೀಕ್ಸ್. ಇದು ಆಗ ಹೊರಗೆ ಬರಬೇಕಿದು. ಅದನ್ನು ಶ್ರೀಮದಾಚಾರ್ಯ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಯಾಕೆ ಅಂದರೆ, ವಾಮನ ನಾರಾಯಣ ಇಬ್ಬರೂ ಇದ್ರಂತೆ. ಅವರ ಜೊತೆಗೆ ಯುದ್ಧ ಆಡಿ ಅವರಿಂದ ಸೋತ ಉಳಿದವರನ್ನೆಲ್ಲ ರುದ್ರದೇವರೇ ಸೋಲಿಸಿದ್ದು. ಇಲ್ಲ ಅಂತಲ್ಲ, ಉಳಿದವರೆಲ್ಲರನ್ನೂ ಸೋಲಿಸಿದರು, ನಾಶ ಮಾಡಿದರು. ಆದರೆ ವಾಮನ ಉಪೇಂದ್ರನ ಹತ್ರ ಹೋಗಿ ಅವರಿಂದ ಸೋತು, ನೀವು ಬರಬೇಡ್ರಿ, ಸುಮ್ಮನೆ ಸ್ವಲ್ಪ ಕಡೀರ್ರಿ ಅಂತ ಹೇಳಿ ತನ್ನಷ್ಟಕ್ಕೆ ತಾನು ಯುದ್ಧ ಆಡಿ ತಿರುಗಿ ಬಂದ ಅನ್ನುವ ಮಾತನ್ನು
ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಅದಲ್ಲದೇ ಮೂಲ ನಾರಾಯಣ, ಇಲ್ಲಿದ್ದ ನಾರಾಯಣ ಯಮಧರ್ಮನ ನಾರಾಯಣ, ಮೂಲ ನಾರಾಯಣ ಮತ್ತು ಬ್ರಹ್ಮದೇವರು ಹೋಗಿರಲೇ ಇಲ್ಲ, ಈ ಯಜ್ಞಕ್ಕೆ ಬಂದಿರಲಿ, ಬೇಡೇ ಬೇಡ ಸುಮ್ಮನೆ. ಯಾಕಂದ್ರೆ ಹೋದರೆ ಯಾರು ಪಕ್ಷ ತಗೋಬೇಕು? ಈ ನಂದು ಅಂತವ ಅನ್ನವ, ರುದ್ರ ನಾನು ಅನ್ನವ, ಬೇಡೇ ಬೇಡ ಅಂತ ಉಸಾಬರಿ ಬೇಡ ಅಂತ ಹೇಳಿ ಉಪಲಭ್ಯ ಪುರೈವೇತತ ಭಗವಾನ್ ಅಬ್ಜ ಸಂಭವ ನಾರಾಯಣಶ್ಚ ವಿಶ್ವಾತ್ಮ ನ ಕಸ್ಯ ಅಧ್ವರಮೀಯಿತು. ಈಗೆಲ್ಲ ಆಗತ್ತೆ ಅಂತ ಗೊತ್ತಿದ್ದಂತಹ ನಾರಾಯಣ ಮತ್ತು ಬ್ರಹ್ಮದೇವರು ಆ ಯಜ್ಞಕ್ಕೆ ಹೋಗಿರಲಿಲ್ಲ. ಅಥಾಪಿ ಯೂಯಂ ಕೃತಕಿಲ್ಬಿಷಾಭವಂ ಯೇ ಬರ್ಹಿಷೋ ಭಾಗಭಾಜಂ ಪರಾದುಹು ಪ್ರಸಾದಯಧ್ವಂ ಪರಿಶುದ್ಧಚೇತಸ ಕ್ಷಿಪ್ರಪ್ರಸಾದಂ ಪ್ರಗೃಹೀತಂಘ್ರಿ ಪದ್ಮಾಹ. ಏನು ಅನಾಹುತ ಆಗಿದೆ, ಎಲ್ಲರೂ ಸತ್ತು ಬಿದ್ದಿದ್ದಾರೆ, ಯಜ್ಞ ನಿಂತು ಹೋಗಿದೆ, ದಕ್ಷ ಪ್ರಜಾಪತಿ ಸತ್ತಿದ್ದಾನೆ, ಋಷಿಗಳೆಲ್ಲ ಹಲ್ಲು ಹೋಗಿದೆ, ಕಿವಿ ಹೋಗಿದೆ, ಏನೇನೋ ವಿಚಿತ್ರ ಆಗಿದೆ. ಹೇಗಾದರೂ ಮಾಡಿ ಇದನ್ನು ಸರಿ ಮಾಡಬೇಕು ಅಂತ ಹೇಳಿ ಎಲ್ಲ ದೇವತೆಗಳು ಬ್ರಹ್ಮದೇವರ ಹತ್ತಿರ ಹೋಗಿ ಪ್ರಾರ್ಥನೆಯನ್ನು ಮಾಡಿದಾಗ ಬ್ರಹ್ಮದೇವರು ಬೈತಾರೆ, ಭಾಳ ತಪ್ಪು ಮಾಡಿದ್ರಿ ನೀವು, ರುದ್ರದೇವರಿಗೆ ಅವಮಾನ ಮಾಡಬಾರ್ದಾಗಿತ್ತು, ಇನ್ನೇನು ಉಪಾಯ ಬೇರೆ ಇಲ್ಲ, ಎಲ್ಲರೂ ನೀವು ರುದ್ರದೇವರ ಹತ್ರ ಹೋಗ್ರಿ, ಹೋಗಿ ಅವರನ್ನು ಪ್ರಸಾದಯಧ್ವಂ, ಅವರನ್ನು ಮನಸ್ಸು ಒಲಿಸಿಕೊಳ್ಳ್ರಿ, ಅವರೇ ಅನುಗ್ರಹವನ್ನು ಮಾಡ್ತಾರೆ. ಈ ದೇವತೆಗಳಿಗೆ ಗಾಬರಿ, ಇಷ್ಟೆಲ್ಲ ಜಗಳಾಡೀವಿ, ಈಗ ರುದ್ರದೇವರ ಹತ್ರ ಹೋದರೆ ಏನು ಮಾಡ್ತಾರೆ? ಬ್ರಹ್ಮದೇವರು ಅಂದರು, ಸರಿ ನಾನು ಬರ್ತೀನಿ ನಡಿ ಅಂತ ಹೇಳಿ ಬ್ರಹ್ಮದೇವರು ಬಂದಿದ್ದಾರೆ. ಬ್ರಹ್ಮದೇವರು ಎಲ್ಲ ದೇವತೆಗಳು ಅಲ್ಲಿ ಬರ್ತಾರೆ. ಬ್ರಹ್ಮದೇವರು ರುದ್ರದೇವರ ಸ್ತೋತ್ರವನ್ನು ಮಾಡ್ತಾರೆ. ಇಲ್ಲಿ ಮತ್ತೆ ಆಚಾರ್ಯರು ಹೇಳ್ತಾರೆ, ಬ್ರಹ್ಮದೇವರು ರುದ್ರದೇವರ ಸ್ತೋತ್ರ ಮಾಡೋದು ಅಂದರೆ ಯಾವುದು ರುದ್ರದೇವರಿಗೆ ಅಪ್ಲೈ ಆಗತ್ತೆ ನೋಡಿ ಅದು ಮಾತ್ರ ರುದ್ರದೇವರಿಗೆ, ಅದು ಬಿಟ್ಟು ಉಳಿದದ್ದೆಲ್ಲವೂ ಅಂತರ್ಯಾಮಿಯಾದಂತಹ ಭಗವಂತನಿಗೆ. ಮಿಶ್ರಸ್ತುತಿ ಅಂತ ಕರೀತಾರೆ ಇದನ್ನು. ಮಿಶ್ರಸ್ತುತಿ ಅಂದರೆ ಅಂತರ್ಯಾಮಿಯಾದ ಭಗವಂತನಿಗೆ ಕೆಲವು, ಹೊರಗಿರುವಂತಹ ವ್ಯಕ್ತಿಗೆ ಕೆಲವು. ರುದ್ರದೇವರಿಗೆಲ್ಲ ಆಶೀರ್ವಾದದ ರೂಪದಲ್ಲಿ ಬ್ರಹ್ಮದೇವರು ಮಾಡ್ತಾ ಇದ್ದಾರೆ. ತ್ವಂ ಕರ್ಮಣಾಂ ಮಂಗಲ ಮಂಗಲಾನಾಂ ಕರ್ತಾಸಿ ಲೋಕೇ ತನುಷೇ ಸ್ವಯಂ ಫಲಂ ಅಮಂಗಲಾನಾಂಚ ತಮಿಸ್ರ ಮುದ್ಗಣಂ ವಿಪರ್ಯಯ ಕೇನಚಿದೇವ ಕಸ್ಯಚಿತ್. ಹಾಗಾಗಿ ನೀನು ಎಲ್ಲ ಮಂಗಲರಿಗೆ ಮಂಗಲವನ್ನು ಮಾಡುವಂಥವನು. ಜೀವತಾದ್ ಯಜಮಾನೋಯಂ, ಅಷ್ಟೆಲ್ಲ ಸಿಟ್ಟು ಮಾಡಿಕೊಳ್ಳಬೇಡಪ್ಪ, ಆ ಯಜಮಾನ ಯಾರವನೋ ದಕ್ಷ ಪ್ರಜಾಪತಿ, ಅವನನ್ನು ಬದುಕಿಸಿಬಿಡು. ಪ್ರಪದ್ಯೇತ ಅಕ್ಷಿಣೀ ಭಗಃ, ಆ ಭಗನಿಗೆ ಕಣ್ಣು ಕೊಡು. ಭೃಗೋಹೋ ಶ್ಮಶ್ರೂಣಿರೋಹಂತು, ಭೃಗು ಋಷಿಗಳಿಗೆ ಮೀಸೆ ಬರುವಂತೆ ಮಾಡು. ಪೂಷ್ಣೋ ದಂತಾಶ್ಚ ಪೂರ್ವವತ್, ಆ ಪೂಷನಿಗೆ ಹಲ್ಲು ಬರಲಿ. ದೇವಾನಾಂ ಭಗ್ನಗಾತ್ರಾಣಾಂ, ಎಲ್ಲ ದೇವತೆಗಳಿಗೆ ಒಂದಿಲ್ಲ ಒಂದು ತೊಂದರೆ ಆಗಿದೆ, ಎಲ್ಲರೂ ಭಗ್ನಗಾತ್ರರು, ಪ್ರತಿಯೊಬ್ಬರು ಕೈಕಾಲು ಮುರ್ಕೊಂಡಿದ್ದಾರೆ, ಅವರೆಲ್ಲರಿಗೂ ನೀನು ಅನುಗ್ರಹವನ್ನು ಮಾಡು. ನಿನಗೆ ಯಜ್ಞದಲ್ಲಿ ಭಾಗ ಬೇಕೋ ಇಲ್ಲೋ ನಾನು ಕೊಡಿಸ್ತೇನೆ, ನನ್ನ ಜವಾಬ್ದಾರಿ. ಏಷತೆ ರುದ್ರ ಭಾಗೋಸ್ತು ಯದುಚ್ಛಿಷ್ಟೋ ಅಧ್ವರಸ್ಯ ವೈ. ಯಜ್ಞದಲ್ಲಿ ಯಜ್ಞ ಮಾಡಿ ಏನೇನು ಉಳಿಯತ್ತಲ್ಲ ಅದೆಲ್ಲ ರುದ್ರದೇವರು ನಿಮ್ಮ ಭಾಗ. ಈ ಉಳಿದವರಿಗೆಲ್ಲ ಭಾಳ ಅಂದರೆ ಒಂದು ಆಹುತಿ ಹಾಕ್ತಾರೆ, ನಿನಗೆ ನೋಡಿ ಎಷ್ಟು, ಉಳಿದದ್ದೆಲ್ಲ ನಿಂದೆ, ಎಲ್ಲವೂ ನಿನ್ನದೇ ಅಂತ ಹೇಳಿ ಇವೆಲ್ಲ ಕೇವಲ ಸಾಂಕೇತಿಕವಾದ ಕಥೆಗಳು. ಈ ಕಥೆ ಆದ ಮೇಲೆ ರುದ್ರದೇವರಿಗೆ ಭಾಗ ಸಿಕ್ತು ಇದೆಲ್ಲವೂ ವೇದದಲ್ಲಿ ಅನಾದಿ ಕಾಲದಿಂದ ಇದ್ದ ವ್ಯವಸ್ಥೆಯೇ. ಆ ವ್ಯವಸ್ಥೆಗೆ ತಕ್ಕಂತೆ ಕೆಲವು ಘಟನೆಗಳು ಅದನ್ನು ವಿಶೇಷವಾಗಿ ನಮಗೆ ತಿಳಿಸಿಕೊಡತ್ತಷ್ಟೇ ಹೊರತು ಅಲ್ಲಿಯವರೆಗೆ ರುದ್ರದೇವರಿಗೆ ಬೇರೆ ಏನೋ ಇತ್ತು ಹಾಗೆಲ್ಲ ಅಲ್ಲ. ಇವೆಲ್ಲ ವೈದಿಕವಾದ ಅನಾದಿ ಕಾಲದ ನಿಯಮಗಳು. ಆ ನಿಯಮಗಳಿಗೆ ತಕ್ಕಂತೆ ಆಯಾ ಯುಗಗಳಲ್ಲಿ ಆಯಾ ಕಲ್ಪಗಳಲ್ಲಿ ಘಟನೆಗಳು ನಡೀತಾ ಇರುತ್ತದೆ. ಆಗ ರುದ್ರದೇವರಂತಾರೆ, ಪ್ರಾರಂಭದಲ್ಲಿ ಒಂದು ಮಾತು ಬಂತು, ಎಂಥ ಯುದ್ಧ, ಎಷ್ಟೆಲ್ಲ ಸಂಹಾರ ಮಾಡ್ಯಾರ, ಎಲ್ಲ ಮಾಡಿ ರುದ್ರದೇವರು ವಾಪಸ್ ಬಂದ್ರೋ ಇಲ್ಲೋ. ವಾಪಸ್ ಬಂದಾಗ ನೀವು ಯಾರಾದರೂ ಬಾಗಿಲು ತೆಗೆದು ನೋಡ್ರಿ, ಹೆಂಗಿದ್ರು ರುದ್ರದೇವರು? ಏನಿಲ್ಲ, ನಾರದರು ಕೂತಿದ್ರಂತ ಆರಾಮ್ ಪಾಠ ಹೇಳ್ಕೊತ ಕೂತಿದ್ರು. ಅಷ್ಟೆಲ್ಲ ಸಿಟ್ಟು ಹೊಡೆದು ಬಂದಾರ. ಸಾಮಾನ್ಯವಾಗಿ ಒಬ್ಬರ ಜೊತೆ ಜಗಳ ಆಡಿ ಮನೆಗೆ ಬಂದರೆ ಒಂದು ಅರ್ಧ ಮುಕ್ಕಾಲು ತಾಸು ಆ ಜಗಳದ ಹ್ಯಾಂಗ್ ಓವರ್ ಇರ್ತದೆ ನಮ್ಮ ತಲೆಯಲ್ಲಿ, ಅದು ಪೂರ್ಣ ಇಳಿಯೋದೇ ಇಲ್ಲ, ಹಾಗಿರ್ತದೆ. ಯಾರೋ ಬಿಡ್ರಿ, ಆಟೋದವನ ಜೊತೆ ಚಿಲ್ಲರೆ ಸಲುವಾಗಿ ಜಗಳ ಆಡಿರ್ತೀರಿ, ಆಟೋದವನ ಜೊತೆ ಚಿಲ್ಲರೆ ಸಲುವಾಗಿ ಜಗಳ ಆಡಿದ್ದು ಒಳಗೆ ಬಂದು ಹೆಂಡತಿ ಮೇಲೆ ಅದನ್ನು ಪ್ರಯೋಗ ಮಾಡೋ ತನಕ ಕಂಟಿನ್ಯೂ ಆಗ್ತದೆ ನಮ್ಮ ಸಿಟ್ಟು. ಆದರೆ ರುದ್ರದೇವರು ನೋಡಿ, ಇಷ್ಟೆಲ್ಲ ಸಂಹಾರ ಮಾಡಿ ಬಂದರೆ ಒಳಗೆ ಬಂದು ಆ ಕೈಲಾಸದೊಳಗೆ ಆರಾಮ್ ಕೂತಿದ್ದಾರೆ. ಎದುರಿಗೆ ನಾರದರು ಪಂಚರಾತ್ರ ಉಪದೇಶ ಚರ್ಚೆ ಮಾಡ್ಕೋತ ಕೂತಾರಷ್ಟೆ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಹೇಳ್ತಾ ಕೂತಿದ್ದಾರಂತೆ. ರುದ್ರದೇವರು ಈಗಂತಾರೆ, ನಾಹಂ ಪ್ರದೇಶ ಬಾಲಾನಾಂ ವರ್ಣಯೇ ನಾನು ಚಿಂತೆಯೇ. ಬ್ರಹ್ಮದೇವರೇ, ಇಷ್ಟೆಲ್ಲ ನೀವು ಹೇಳಬೇಕೇನೋ? ಅವರೆಲ್ಲ ನನ್ನ ಮಕ್ಕಳು, ಅವರೆಲ್ಲ ನನ್ನ ಮಕ್ಕಳು, ಅವ್ರ ಏನು ಮಾಡಿದ್ದು ಅದನ್ನು ನಾನು ನೆನಪು ಇಟ್ಕೊಂಡಿಲ್ಲ.
ಅದನ್ನು ನೆನಪಿಟ್ಕೊಂಡಿಲ್ಲ, ಅದನ್ನು ಹೇಳೋದಿಲ್ಲ. ಅವ್ರು ಹಂಗೆ ಯಾಕೆ ಮಾಡಿದ್ರು, ಇವ್ರು ಹಿಂಗೆ ಯಾಕೆ ಮಾಡಿದ್ರು, ಏನೂ ಬೇಕಾಗಿಲ್ಲ ನನಗೆ. ನೀವು ಹೇಳಿದಂತೆ ಆಗಲಿ, ಅವಶ್ಯ ನೀವು ಹೇಳಿದಂತೆ ಆಗಲಿ. ಪ್ರಜಾಪತೇರ್ದಗ್ಧ ಶೀರ್ಷ್ಣ ಭವತ್ಯಜ ಮುಖಂ ಶಿರಃ. ಆ ಪ್ರಜಾಪತಿ, ದಕ್ಷ ಪ್ರಜಾಪತಿಗೆ ಅಜಮುಖ, ಆಡಿನ ಮುಖ ಬರಲಿ. ಭಗನಿಗೆ ಕಣ್ಣು ಬರಲಿ ಅಂತಂದ್ರೆ ಅವನಿಗೆ ನೇರ ಕಣ್ಣು ಬರೋದಿಲ್ಲ. ಮಿತ್ರಸ್ಯ ಚಕ್ಷುಷಾ ಈಕ್ಷೇತ, ಮಿತ್ರನ ಕಣ್ಣಿನಿಂದ ಆ ಭಗ ನೋಡುವಂತೆ ಆಗಲಿ. ಪೂಷಾತು ಯಜಮಾನಸ್ಯ ದದ್ಭಿರ್ಭಕ್ಷತು ಪಿಷ್ಟಭುಕ್. ಪೂಷಾ ಇವನು ದೇವತೆ, ಅವನ ಹಲ್ಲು ಅವನಿಗೆ ಬರೋದಿಲ್ಲ, ಆದರೆ ಯಜಮಾನನ ಹಲ್ಲಿನಿಂದಲೇ ಅವನು ಭೋಗ ಮಾಡುವಂತೆ ಆಗಲಿ. ದೇವಾ ಪ್ರಕೃತ ಸರ್ವಾಂಗಾಹ ಏಮೇ ಉಚ್ಛೇಷಣಂ ದದುಹು. ಅವರೆಲ್ಲರಿಗೂ ಕೂಡ ಬಾಹುಭ್ಯಾಂ ಅಶ್ವಿನೋ ಪೂಷ್ಣ ಹಸ್ತಾಭ್ಯಾಂ ಕೃತಬಾಹವಃ ಎಲ್ಲರಿಗೂ ಅನುಗ್ರಹವನ್ನು ಮಾಡಿದ್ದಾರೆ. ಈ ಕಡೆಗೆ ಸ್ವಯಂ ರುದ್ರದೇವರೇ ಬರ್ತಾರೆ. ರುದ್ರದೇವರು ಬಂದು ಕಸ್ಯ ಕಾಯೇನ ಸವನೀಯ ಪಶೋಶಿರಃ, ಆ ದಕ್ಷ ಪ್ರಜಾಪತಿಯ ಕಂಧರದ ಮೇಲೆ ಆ ಆಡಿನ ಮುಖವನ್ನು ಇಟ್ಟು ಜೋಡಿಸ್ತಾರೆ. ಅವನು ಆರಾಮಾಗಿ ಎದ್ದು ನಿಲ್ತಾನೆ. ಬಹಳ ದೊಡ್ಡ ಅನುಗ್ರಹ ಆಯಿತು. ಭೂಯಾನನುಗ್ರಹೋ ಭವತೋ ಕೃತೋ ಮೇ ದಂಡಸ್ತ್ವಯಾ ಮಯಿ ಧೃತೋ ಯದಪಿ ಪ್ರಸಹ್ಯ. ದೊಡ್ಡ ಅನುಗ್ರಹವನ್ನು ಮಾಡಿದಿರಿ, ನನ್ನ ಮೇಲೆ ನನಗೆ ದಂಡವನ್ನು ನೀವು ನೀಡಿದ್ದು ಇದು ನನ್ನ ದೊಡ್ಡ ಅನುಗ್ರಹ ಎಂಬುದಾಗಿ ಅವನು ಪ್ರಾರ್ಥನೆಯನ್ನು ಮಾಡ್ತಾನೆ. ಕ್ಷಮಾಪ್ಯೇವಂ, ಅವರಿಗೆ ಕ್ಷಮೆಯನ್ನು ಮಾಡಿ ಎಲ್ಲ ಆಗತ್ತೆ. ಕ್ಷಮೆ ಮಾಡಿದ ಮೇಲೆ ಇನ್ನು ಯಜ್ಞ ಮುಂದುವರಿಯಬೇಕಲ್ಲ. ಆಗ ಪ್ರಾದುರಭೂದ್ಧರಿಹಿ, ಅಲ್ಲಿ ಸಾಕ್ಷಾತ್ ಭಗವಂತ ಅಲ್ಲಿ ಬರ್ತಾನೆ. ಭಗವಂತ ಬಂದ ಮೇಲೆ ಎಲ್ಲರೂ ದಕ್ಷ ಪ್ರಜಾಪತಿ, ಋತ್ವಿಜರು, ಸದಸ್ಯರು, ರುದ್ರ, ಭೃಗು, ಇಂದ್ರ, ಆ ದಕ್ಷ ಪ್ರಜಾಪತಿಯ ಹೆಂಡಂದಿರು, ಋಷಿಗಳು, ಸಿದ್ಧರು, ಪ್ರಸೂತಿ, ಲೋಕಪಾಲರು, ಯೋಗೇಶ್ವರರು, ಬ್ರಹ್ಮದೇವರು ಎಲ್ಲರೂ ಕೂಡ ಆ ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ. ಗಂಧರ್ವ, ಅಪ್ಸರಸರು ಎಲ್ಲರೂ ಸ್ತೋತ್ರ ಮಾಡಿದ ಮೇಲೆ ಭಗವಂತ ದಕ್ಷ ಪ್ರಜಾಪತಿಗೆ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಏವಂ ದಾಕ್ಷಾಯಿಣಿ ಹಿತ್ವಾ ಸತೀಪೂರ್ವ ಕಲೇವರಂ. ಆ ದಾಕ್ಷಾಯಿಣಿ ತನ್ನ ದೇಹವನ್ನು ಬಿಡ್ತಾಳೆ. ಬಿಟ್ಟು ಮುಂದೆ ಹಿಮಾಲಯನ ಮಗಳಾಗಿ ಮೇನಾದೇವಿಯಲ್ಲಿ ಅವತಾರ ಮಾಡ್ತಾಳೆ. ಆಗ ಅವಳಿಗೆ ಅಂಬಿಕಾ ಅಂತ ಹೆಸರು. ಅವಳು ಅನನ್ಯ ಭಕ್ತಿಯಿಂದ ರುದ್ರದೇವರ ಉಪಾಸನೆಯನ್ನು ಮಾಡ್ತಾಳೆ. ರುದ್ರದೇವರ ಉಪಾಸನೆಯನ್ನು ಮಾಡಿ ಆ ರುದ್ರದೇವರನ್ನು ಮತ್ತೆ ಗಂಡನನ್ನಾಗಿ ಪಡಿತಾಳೆ. ಗಂಡನನ್ನಾಗಿ ಪಡೆದ ಮೇಲೆ ಅಲ್ಲಿ ಆ ಮೇನಾದೇವಿಯಲ್ಲಿ ಷಣ್ಮುಖ ಹುಟ್ಟುತ್ತಾನೆ. ಆ ರುದ್ರದೇವರ ವೀರ್ಯವನ್ನು ಅವಳು ಸಹನೆ ಮಾಡಲಿಕ್ಕಾಗೋದಿಲ್ಲ. ಗಂಗಾದೇವಿಯಲ್ಲಿ ಹಾಕ್ತಾರೆ. ಆಗ ಅಗ್ನಿಯಲ್ಲಿ ಹಾಕಿದಾಗ, ಗಂಗಾದೇವಿಯಲ್ಲಿ ಹಾಕಿದಾಗ ಅಲ್ಲಿ ಷಣ್ಮುಖ ಹುಟ್ಟುತ್ತಾನೆ. 6 ಜನ ಕೃತ್ತಿಕೇಯರು, ಕೃತ್ತಿಕಾ ನಕ್ಷತ್ರಾಭಿಮಾನಿ ದೇವತೆಗಳು 6 ಜನ ಅವನಿಗೆ ಹಾಲು ಉಣಿಸ್ತಾರೆ. 6 ಮುಖಗಳು ಬರುತ್ತೆ. ಆದ್ದರಿಂದ ಅವನಿಗೆ ಕಾರ್ತಿಕೇಯ ಅಂತ ಹೆಸರು ಬರುತ್ತೆ ಇತ್ಯಾದಿಯಾಗಿ ತಿಳಿಸಿಕೊಡ್ತಾರೆ. ಹೀಗೆ ಈ ರುದ್ರದೇವರ ಕಥೆ ಇದೆ. ಇದಂ ಪವಿತ್ರಂ ಪರಮೇಶ ಚೇಷ್ಟಿತಂ ಯಶಸ್ಯಂ ಆಯುಷ್ಯಂ ಅಘೌಗಮರ್ಷಣಂ ಯೋ ನಿತ್ಯದಾಕರ್ಣ್ಯ ನರೋನು ಕೀರ್ತಯೇತ್ ಧುನೋತ್ಯಘಂ ಕೌರವ ಭಕ್ತಿಭಾವತಃ. ಯಾರು ಈ ದಕ್ಷ ಪ್ರಜಾಪತಿಯ ಯಜ್ಞವನ್ನು ನಾಶ ಮಾಡಿದ ಕಥೆ, ರುದ್ರದೇವರ ಅಪಾರವಾದ ಈ ಮಹಿಮೆಯನ್ನು ಯಾರು ಕೇಳ್ತಾರೋ, ಯಾರು ಹೇಳ್ತಾರೋ ಅವರಿಗೆ ಉತ್ತಮವಾದಂತಹ ಮಂಗಳ ಆಗತ್ತೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಈ ಕಡೆಗೆ ಮತ್ತೆ ವಂಶದ ವಿಸ್ತಾರವನ್ನು ತಿಳಿಸಬೇಕು. ವಂಶ ವಿಸ್ತಾರವನ್ನು ತಿಳಿಸುವುದಕ್ಕಾಗಿ ಹೇಳ್ತಾರೆ, ಸನತ್ಕುಮಾರಾದಿಗಳು ಅವರೆಲ್ಲರೂ ನಾವು ಮದುವೆ ಆಗೋದಿಲ್ಲ ಅಂತ ಹೊರಟು ಬಿಡ್ತಾರೆ. ಅಥಾತಃ ಕೀರ್ತಯೇ ವಂಶಂ ಸ್ವಯಂಭುವಸ್ಯಾಪಿ ಮನೋಹೋ ಹರೇರಂಶಾಂಶ ಜನ್ಮಿನಃ. ಸ್ವಯಂಭುವ ಮನುವಿನ ವಂಶವನ್ನು ಹೇಳ್ತೇನೆ ಅಂತ ಶುರು ಮಾಡ್ತಾರೆ. ಆ ಸ್ವಯಂಭುವ ಮನುವಿಗೆ ಉತ್ತಾನಪಾದ ಎಂಬಂತಹ ಮಗ. ಆ ಉತ್ತಾನಪಾದನಿಗೆ 2 ಹೆಂಡತಿಯರು, ಸುನೀತಿ ಮತ್ತು ಸುರುಚಿ ಎಂಬುದಾಗಿ 2 ಮಕ್ಕಳು. ಈ ಸುನೀತಿ ಇವಳು ಧರ್ಮನ ಮಗಳು. ಯಮಧರ್ಮನಿಗೆ ಒಬ್ಬ ಧರ್ಮ ಅಂತ ಒಬ್ಬ ತಮ್ಮ, ಅವನ ಮಗಳು ಅಂತ ಮತ್ಸ್ಯಪುರಾಣ ನಮಗೆ ತಿಳಿಸಿಕೊಡತ್ತೆ. ಇರಲಿ, ಆ ಸುನೀತಿ ಸುರುಚಿ ಅಂತ 2. ಪತ್ಯುರ್ನೇತರ ಯತ್ಸುತೋ ಧ್ರುವ. ಆ ಸುನೀತಿಯ ಮಗನೇ ಧ್ರುವ ಅಂತ. ಒಮ್ಮೇನಾಗತ್ತೆ ಅಂದರೆ ಸುರುಚೇ ಪುತ್ರ ಅಂಕಮಾರೋಪ್ಯ ಲಾಲಯನ್. ಈ ಉತ್ತಾನಪಾದ ತನ್ನ ಆಸನದ ಮೇಲೆ ಕುಳಿತಾಗ ಸುರುಚಿಯ ಮಗ ಉತ್ತಮನನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡಿರ್ತಾನೆ. ಕೂಡಿಸಿಕೊಂಡಾಗ ಧ್ರುವ ಬರ್ತಾನೆ. ಧ್ರುವ ಬಂದ ಕೂಡಲೇ ರಾಜ ಅಭ್ಯನಂದತ. ರಾಜನಿಗೆ ಸಂತೋಷ ಆಗತ್ತೆ. ಬಾಬಾ ಅಂಥೇಳಿ ಅವನನ್ನು ತೊಡೆಯ ಮೇಲೆ ಕೂಡಿಸಿಕೊಳ್ಳಬೇಕು ಅಂತ ಹೊರಡ್ತಾನೆ. ಹೊರಟಾಗ ನವತ್ಸ ನೃಪತೇರ್ಧಿಷ್ಣ್ಯಂ ಭವಾನಾರೋಢು ಮರಘಸಿ. ಅಲ್ಲಿ ಪಕ್ಕದಲ್ಲಿ ಸುರುಚಿ ಕೂತಿರ್ತಾಳೆ.
ಹೇಳೋಗಿಲ್ಲ. ಅಪ್ಪನ ತೊಡೆಯ ಮೇಲೆ ಕೂಡ್ಲಿಕ್ಕೆ ನಿನಗೆ ಅಧಿಕಾರ ಇಲ್ಲ. ಯಾಕೆ ಅಂದರೆ ನಗೃಹೀತೋ ಮಯಾಯತ್ವಂ ಕುಕ್ಷೋ ವಸಿ ನೃಪಾತ್ಮಜ. ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿಲ್ಲ. ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿಲ್ಲ ಅಂದ ಮೇಲೆ ನಿನಗೆ ಅಲ್ಲಿ ಕೂಡುವ ಅಧಿಕಾರ ಇಲ್ಲ. ಬಾಲೋಸಿ ಬತನಾತ್ಮನ್ ತ್ರಯ ಗರ್ಭ ಸಂಭೃತಂ ನೂನಂ ವೇದ ಭವಾನ್ಯಸ್ಯ ದುರ್ಲಭಾರ್ಥೇ ಮನೋರಥಃ. ಆಗೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ಏನು ಮಾಡಬೇಡ, ಹೋಗಿ ತಪಸ್ಸು ಮಾಡು, ದೇವರನ್ನು ಒಲಿಸಿಕೊಂಡು ಬಾ. ದೇವರನ್ನು ಒಲಿಸಿಕೊಂಡು ಬಂದು ಏನು ಹೇಳ್ತಾಳೆ ನೋಡಿ ಅವಳು, ದೇವರನ್ನು ಒಲಿಸಿಕೊಂಡು ಬಂದು ಅಪ್ಪನ ತೊಡೆಯ ಮೇಲೆ ಕೂಡಲ್ಲ, ದೇವರನ್ನು ಒಲಿಸಿಕೋ, ಆಮೇಲೆ ನನ್ನ ಹೊಟ್ಟೆಯಲ್ಲಿ ಹುಟ್ಟು, ಆಮೇಲೆ ಅಪ್ಪನ ತೊಡೆಯ ಮೇಲೆ ಕೂಡು ಅಂತ ಜೋರಾಗಿ ಬೈತಾಳೆ. ಮಾತುಸ್ಸಪತ್ನ್ಯಾ ಸುದುರುಕ್ತಿ ವಿದ್ಧ ಶ್ವಸನ್ ಋಷಾ ದಂಡ ಹತೋ ಯಥಾಹಿ. ಹಾವು ಸುಮ್ಮನೆ ಹೋಗ್ತಾ ಇರುತ್ತೆ. ಹೋಗುವ ಹಾವಿಗೆ ಒಂದು ಕೋಲ್ ತೊಗೊಂಡು ಟಪ್ ಅಂತ ಹೊಡೀರಿ, ಏನು ಮಾಡುತ್ತೆ? ಸಿಟ್ಟಿಗೆ ಬರುತ್ತೆ. ಹಾಗಾಯ್ತಂತೆ ಧ್ರುವರಾಜನಿಗೆ. ಭಾರೀ ಸಿಟ್ಟಿಗೆ ಬಂದಿದ್ದಾನೆ. ಸಿಟ್ಟಿಗೆ ಬಂದು ಜೋರಾಗಿ ಉಸಿರಾಡ್ತಾ ಅಳು ಬರ್ತಾ ಇದೆ, ಕಣ್ಣೆಲ್ಲ ನೀರು, ಕಣ್ಣು ಕೆಂಪಾಗಿದೆ. ಓಡ್ತಾ ಓಡ್ತಾ ಬರ್ತಾ ಇದ್ದಾನೆ. ಅಮ್ಮನ ಮನೆಗೆ ಬಂದ, ಸುನೀತಿಯ ಮನೆಗೆ. ಅಷ್ಟೊತ್ತಿಗೆ ಸುನೀತಿಗೆ ಸುದ್ದಿ ಗೊತ್ತಾಗಿತ್ತು. ದೀರ್ಘಂ ಶ್ವಸಂ ತೀವ್ರ ದಿನಸ್ಯ ಪಾರಂ. ಅವಳಂದು, ಹೌದಪ್ಪ ನನಗೆ ಗೊತ್ತಾಗಿದೆ ನಿನ್ನ ಕಷ್ಟ ಎಲ್ಲ ಗೊತ್ತು, ಆದರೆ ಮಾಮಂಗಲಂ ತಾತ ಪರೇಶು ಮೌಸ್ಥಃ. ಏನು ಮಾಡೋದು? ಇನ್ನೊಬ್ಬರಿಗೆ ಅಮಂಗಲ ಆಗಲಿ ಕೆಟ್ಟಾಗಲಿ ಅಂತ ವಿಚಾರ ಮಾಡಲೇಬೇಡ. ಇಲ್ಲ ಅವರೆಲ್ಲ ನನಗೆ ಹಾಗೆ ಮಾಡ್ಯಾರ, ಹೀಗೆ ಮಾಡ್ಯಾರ, ತಪ್ಪು ಮಾಡ್ಯಾರ. ಏನಾಯಿತು? ಭುಂಕ್ತೆ ಜನೋ ಯತ್ಪರ ದುಃಖದಸ್ತತ್. ಮತ್ತೊಂದು ಅಮರವಾದ ಸಂದೇಶ. ಭುಂಕ್ತೆ ಜನೋ ಯತ್ಪರ ದುಃಖದಸ್ತತ್. ಇನ್ನೊಬ್ಬರಿಗೆ ದುಃಖ ಕೊಟ್ಟ ಅಂದರೆ ತತ್, ಆ ದುಃಖವನ್ನು ಇವನು ಇವತ್ತಿಲ್ಲ ನಾಳೆ ಭೋಗಿಸ್ತಾನೆ. ಇವತ್ತಿಲ್ಲ ನಾಳೆ ಭೋಗಿಸ್ತಾನೆ. ಎಷ್ಟು ಚೆನ್ನಾಗಿದ್ದೇನೆ. ಭುಂಕ್ತೆ ಜನೋ ಯತ್ ಪರ ದುಃಖದಸ್ತತ್. ಇನ್ನೊಬ್ಬರಿಗೆ ನೀನೇನಾದರೂ ದುಃಖ ಕೊಟ್ಟರೆ ಆ ದುಃಖ ತಿರುಗಿ ನಿನಗೆ ಬಂದೇ ಬರುತ್ತೆ. ಸುಮ್ಮನೆ ಇದ್ಬಿಡು. ಸುನೀತಿ ನಿನಗೆ ಇಷ್ಟೆಲ್ಲ ಕೆಟ್ಟದ್ದು ಮಾಡಿದ್ದಾಳೋ ಅವ್ರಿಗೆ ದೇವರು ನೋಡ್ಕೋತಾನೆ. ನೀನ್ಯಾಕೆ ಟೆನ್ಷನ್ ಮಾಡ್ಕೋತೀಯ? ಸುಮ್ಮನೆ ಇದ್ಬಿಡು. ಆರಾಧಯಾಧೋ. ಒಂದು ಮಾತಂತೂ ನಿಜ, ನೀನು ಅವಳ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ನಿನಗೆ ಅಪ್ಪ ಕೂಡಿಸ್ಕೊಳ್ತಾ ಇದ್ದ. ನಿನ್ನ ಕೂಡಿಸ್ಕೊಳ್ಳೋದು ಬಿಡು, ನನ್ನ 4 ಮಂದಿ ಮುಂದೆ ಹೆಂಡತಿ ಅಂತ ಪರಿಚಯ ಮಾಡಿಸಿಲ್ಲ ಅವನು. ಹೇಳ್ತಾಳೆ, ವಿಲಜ್ಜತೆಯಾಂ ಭಾರ್ಯೇತಿ ವಾ ವೋಢುಮಿಡಸ್ಪತಿರ್ಮಾಂ. ನಾಚ್ಕೋತಾನೆ. ಸುರುಚಿಯನ್ನು ನನ್ನ ಹೆಂಡತಿ ಅಂತ ಎಲ್ಲರ ಮುಂದೆ ಪರಿಚಯ ಮಾಡಿಸ್ತಾನೆ. ಸುನೀತಿಯನ್ನು, ನನ್ನನ್ನು ಹೆಂಡತಿ ಅಂತ ಹೇಳಲಿಕ್ಕೂ ನಾಚ್ಕೋತಾನೆ. ಇನ್ನು ನಿನ್ನನ್ನು ತೊಡೆಯ ಮೇಲೆ ಕೂಡಿಸ್ಕೋತಾನೆ ಅಂತ ನೀನೇನು ಎಕ್ಸ್ಪೆಕ್ಟ್ ಮಾಡ್ತೀಯ? ಆದ್ದರಿಂದ ಆತಿಷ್ಠ ತತ್ತಾತ. ಒಂದು ಕೆಲಸ ಮಾಡು, ನಿಮ್ಮಮ್ಮ ಹೇಳಿದ ಸರಿಯೇ ಇದೆ, ಹೋಗು ದೇವರನ್ನು ಆರಾಧನೆ ಮಾಡು. ಸಿಟ್ಟೊಳಗೆ ಹೇಳಿಬಿಟ್ಲಕ್ಕೆ. ಆರಾಧಯಾಧೋಕ್ಷಜ ಪಾದ ಪದ್ಮಂ. ಬೇಸರದಿಂದ ಅಂದ್ಲು, ಅಧೋಕ್ಷಜ ಪಾದ ಪದ್ಮಂ ಆರಾಧನೆ ಮಾಡು. ಏನು ದೇವರೇನು ಮಾಡ್ತಾನೇನು? ಬ್ರಹ್ಮದೇವರಿಗೆ ಸ್ಥಾನ ಅವನೇ ಕೊಟ್ಟಾನ, ರುದ್ರದೇವರಿಗೆ ಅವನೇ ಕೊಟ್ಟಾನ, ಪ್ರಜಾಪತಿಗಳಿಗೆ ಅವನೇ ಸ್ಥಾನ ಕೊಟ್ಟದ್ದು. ನಿನಗೆ ಸ್ಥಾನ ತಾನೇ ಬೇಕಾದದ್ದು, ಅವನೇ ಕೊಡ್ತಾನೆ, ಅವನನ್ನೇ ಹೋಗಿ ಕೇಳು ಅಂತ ಹೇಳಿದಾಗ ಅವನಂತಾನೆ, ಹೌದು ನಿಜ ಅಂತ ಅಂದ್ಕೊಂಡ್ಬಿಟ್ಟ ಅವನು. ಹಾಗಾದರೆ ನಮ್ಮ ಅಮ್ಮ ಹೇಳಿದ್ದು ನಿಜ, ತಪಸ್ಸು ಮಾಡಬೇಕು ಅಂತ ಹೊರಟ.